गुरुर्ब्रह्मा गुरुविष्णु गुरुदेवो महेश्वरः गुरु साक्षात् परब्रह्म तस्मै श्री गुरवे नमः। ब्रह्मानन्दं परमसुखदं केवलं ज्ञानमूर्ति द्वन्द्वातीतं गगनसदृशं तत्त्वमस्यादिलक्ष्यम् एकं नित्यं विमल अचलं सर्वदे साक्षिभूतं भावातीतं त्रिगुणरहितं सद्गुरुन्तं नमामि। चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रिकमलतुन्द्वं तापत्रयनिवारणं शान्तैक्यपददं देवं वन्दे सिद्धारूढमहं भजे। ಪರಮ ಪೂಜ್ಯ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಶ್ರೀ ಅಭಿನವ ನಿಜಗುಣ ಅಪ್ಪಂಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಶ್ರೀ ಬಸವಾನಂದ ಅಜ್ಜವರ ಶ್ರೀ ಚರಣ ಕಮಲಗಳನ್ನು ಎನ್ನ ಹೃದಯ ಮಂದಿರದಲ್ಲಿ ಸ್ಥಾಪಿಸಿಕೊಂಡು, ಜಗತ್ತೊಂದರು ಸಾಕ್ಷಾತ್ ಪರಶಿವನ ಅವತಾರಿಗಳಾದ ಸಾಧು ಚಕ್ರವರ್ತಿ ವೇದಾಂತ ಸಾರ್ವಭೌಮ ಸದ್ಗುರು ಶ್ರೀ ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಚರಣ ಕಮಲಗಳಲ್ಲಿ ದೀರ್ಘದಂಡ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ, ಪರಮ ಪೂಜ್ಯರು ಶ್ರೋತ್ರಿಯ ಬ್ರಹ್ಮನಿಷ್ಠರು ಬ್ರಹ್ಮಲೀನರಾದ ಸದ್ಗುರು ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಚರಣ ಕಮಲಗಳನ್ನು ಮನದೊಳ ಸ್ಮರಿಸಿಕೊಂಡು, ಯಾವತ್ತೂ ಈ ಕ್ಷೇತ್ರದ ಅಧಿಪತಿಗಳಾದಂಥ ದ್ವಯಶ್ರೀಗಳಾದ ಶ್ರೀ ಸಂಗಪ್ಪ ತಾತನವರ ಹಾಗೂ ಮಹಂತಪ್ಪ ತಾತನವರ ಶ್ರೀಚರಣ ಕಮಲಗಳಲ್ಲಿಯೂ ಪೊಡಮುಟ್ಟು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಸರ್ವ ಶರಣರಿಗೂ ಮತ್ತು ಶರಣೆಯರಿಗೆ ಅನೇಕ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ, ಇಂದಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಡೆದಿರ್ತಕ್ಕಂಥ ಶಾಸ್ತ್ರ ಯಾವುದಪ್ಪ ಅಂತಂದರೆ, ಇಲ್ಲಿ ಪಂಚೀಕರಣ ಅನ್ನುವಂಥ ವಿಷಯವನ್ನು ಆಧಾರವಾಗಿಟ್ಟುಕೊಂಡು ಈ ಒಂದು ಶ್ರವಣ ಮಾಸದಲ್ಲಿ ವಿಚಾರಿಸುವಂಥ ಗ್ರಂಥಗಳನ್ನು ಇಲ್ಲಿಯ ಪರ್ಯಂತರ ತಾವೆಲ್ಲರೂ ಆ ಪಂಚೀಕರಣದ ವಿಚಾರದ ಬಗ್ಗೆ ತಿಳಿಯುತ್ತಾ ಬಂದು, ಯಾವ ಪಂಚಮಭೂತಗಳಿಂದ ವಿಭಾಗಿಸಲ್ಪಟ್ಟಂಥ ಪಂಚಕೃತಗೊಂಡ 25 ತತ್ವಗಳಿಂದ ಉತ್ಪತ್ತಿಯಾದಂಥ ಈ ದೇಹವೇ ಮೊದಲುಗೊಂಡು ಅಹಂಕಾರ ಪರ್ಯಂತರ ಸಕಲ ತತ್ವಗಳನ್ನು ನಿರೂಪಣೆ ಮಾಡುತ್ತಾ ಬಂದು, ಇದಕ್ಕೆ ಮೂಲವಾಗಿರುವಂತಹ ಈ ಪಂಚಕೋಶಗಳ ವಿವೇಕವನ್ನು, ಮುಖ್ಯವಾಗಿ ಅವಸ್ಥಾತ್ರಯ ಪಂಚಕೋಶಗಳ ವಿವೇಕ ಇದು ಬಹಳ ಮುಖ್ಯ. ನಮ್ಮ ಯಥಾರ್ಥ ಸ್ವರೂಪದ ಅನುಭವ ನಮಗೆ ಆಗಬೇಕಾಗಿತ್ತಪ್ಪ ಅಂತಂದರೆ, ನಾನು ಯಾರು ಎಂಬುವ ಪ್ರಶ್ನೆಗೆ ಸರಿಯಾದ ಉತ್ತರ ನಮಗೆ ದೊರೆಯಬೇಕಾಗಿತ್ತಂದರೆ, ಯಾರು ಈ ಪಂಚಕೋಶಗಳನ್ನು ಸರಿಯಾಗಿ ವಿವೇಚನೆ ಮಾಡ್ತಾರೆ,
ಹೇಗೆ ವಿವೇಚನ ಅಂದರೆ ಅನ್ವಯ ವ್ಯತಿರಿಕ್ತ ಅಂತ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅನ್ವಯ ಅಂದರೆ ಏನಪ್ಪ ಅಂತಂದ್ರೆ ಎಲ್ಲ ಕಡೆ ಇರೋದಕ್ಕೆ ಅನ್ವಯ ಅಂತಾರೆ. ವ್ಯತಿರಿಕ್ತ ಅಂದರೆ ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇರಲಾರ್ದಕ್ಕೆ ವ್ಯತಿರಿಕ್ತ ಅಂತ ಕರೀತಾರೆ. ಇದ್ರಾಗ ಏನೈತ್ರಿ ವಿಚಾರ ಮಾಡೋದು ಅಂದರೆ ಪಂಚಕೋಶಗಳನ್ನು ನೀವು ವಿಚಾರ ಮಾಡಿದರೆ ಇದು ಎಲ್ಲ ಕಡೆ ಇರ್ತದೋ ಇರೋದಿಲ್ಲ ಅಂತ ಅನುಭವ ವಿವೇಕ ಉದಯ ಆಗ್ತದೆ. ಮತ್ತು ಎಲ್ಲ ಕಡೆ ಇರೋದು ಯಾವುದು, ಒಂದು ಕಡೆ ಇರೋದು ಯಾವುದು ಅಂದರೆ ಎಲ್ಲ ಕಡೆ ಇರ್ತಕ್ಕಂಥ ವಸ್ತು ಏನದ ಅದಕ್ಕೆ ಆತ್ಮ ಅಂತ ಕರೆದಾರ, ಅದಕ್ಕೆ ಜೀವಾತ್ಮ ಅಂತ ಕರಿತೀವಿ, ಅದಕ್ಕೆ ಚೈತನ್ಯ ಅಂತ ಕರೀತಾರ, ಅದಕ್ಕೆ ಬ್ರಹ್ಮ ಅಂತಲೂ ಕರೀತಾರ, ಅದಕ್ಕೆ ದೇವರು ಅಂತ ಕರೆದದ್ದು ಆ ವಸ್ತುವಿಗೆ ಕರೀತಾರ. ಅದು ಹೆಂಗದ, ಎಲ್ಲ ಕಡೆ ಅದ, ಎಲ್ಲ ಕಾಲದೊಳಗೆ ಇರ್ತದೆ. ಎಲ್ಲ ಕಡೆ ಇದ್ದು ಎಲ್ಲ ಕಾಲದೊಳಗೆ ಇರುವಂಥ ವಸ್ತು ಏನದ ಅದು ಪರಿಪೂರ್ಣವಾದ ಆ ಪರಬ್ರಹ್ಮ ಸ್ವರೂಪದ ಲಕ್ಷಣ. ಮತ್ತು ಒಂದೇ ಕಡೆ ಇದ್ದು ಒಂದು ಕಾಲದಲ್ಲಿ ತೋರುವಂಥ ವಸ್ತು ಏನದ ಇವೆಲ್ಲವೂ ಅನಾತ್ಮ ಸ್ವರೂಪದ, ಅಂದರೆ ಆತ್ಮರೂಪ ಅಲ್ಲ, ಇವು ಜಡ ಮಿಥ್ಯ ರೂಪವಾಗಿರುವಂಥದ್ದು. ಹಾಗಾಗಿರುವುದರಿಂದ ಇದರ ವಿವೇಕವನ್ನು ಮಾಡ್ರಿ ಅಂತ ಈ ವಿಚಾರವನ್ನು ಇಲ್ಲಿಯ ಪರ್ಯಂತರ ಹೇಳಿದರು. ನಮಗೆ ಪ್ರತ್ಯಕ್ಷವಾಗಿ ತೋರುವಂಥ ಏನು 25 ತತ್ವಗಳಿಂದ ಕೂಡಿದಂಥ ಈ ಸ್ಥೂಲ ಶರೀರ ಏನು ಕಾಣ್ತದಲ್ಲ, ಎಷ್ಟದ 25 ತತ್ವಗಳಿಂದ ಕೂಡಿಕೊಂಡು ಜಾಗೃತ ಅವಸ್ಥೆಯಲ್ಲಿ ವ್ಯವಹಾರ ಮಾಡುವಂಥ ಈ ಸ್ಥೂಲ ಶರೀರ. ಇದೇ ಶರೀರ ಸ್ವಪ್ನ ಅವಸ್ಥೆಯೊಳಗಿಲ್ಲ, ಅಂದರೆ ಸ್ಥೂಲ ಶರೀರದ ವ್ಯವಹಾರ ಇಲ್ಲ, ಅಲ್ಲಿ ಸೂಕ್ಷ್ಮ ಶರೀರದ ವ್ಯವಹಾರ ಉಂಟು. ಆ ಸೂಕ್ಷ್ಮ ಶರೀರದ ವ್ಯವಹಾರ ಆದ್ರೂ ಎಲ್ಲಿವರೆಗೆ ಅಂದರೆ ಗಾಢವಾದ ನಿದ್ರೆ ಹೋಯ್ತಂದ್ರೆ ಅದೂ ಇಲ್ಲ. ಸೂಕ್ಷ್ಮ ಶರೀರದ ವ್ಯವಹಾರನೂ ಇಲ್ಲ, ಸ್ಥೂಲ ಶರೀರದ ವ್ಯವಹಾರ ಇಲ್ಲ. ಅಂದರೆ ಒಂದು ಕಾಲದೊಳಗೆ ಇದ್ದು ಇನ್ನೊಂದು ಕಾಲದಾಗ ಇಲ್ದಂಗೆ ಆತದ ನೋಡಿದು. ಅಂದರೆ ಇದಕ್ಕೆ ಆತ್ಮ ಅನ್ನಬೇಕೇನೋ ಅಂದರೆ ಇದು ಆತ್ಮ ಸ್ವರೂಪ ಅಲ್ಲ, ಇದು ಅನಾತ್ಮ ರೂಪವಾಗಿರುವಂಥದ್ದು. ಯಾಕಂದರೆ ಈಗಿದ್ದು ಇನ್ನೊಂದು ಕಾಲದಾಗ ಇಲ್ಲದೆ ಆಗುವಂಥದ್ದು, ಇದು ನಾಶ ರೂಪವಾಗಿರುವಂಥದ್ದು. ಹೀಗೆ ವಿಚಾರ ಮಾಡಿದಾಗ ನಮ್ಮ ಅನುಭವಕ್ಕೆ ಬರ್ತದೆ. ನಮಗೆ ಕಣ್ಣಿಗೆ ಕಾಣೋದು ಏನದ, ಶರೀರ ಕಾಣ್ತದೆ ಕಣ್ಣಿಗೆ. 25 ತತ್ವಗಳಿಂದ ಕೂಡಿದ ಈ ಸ್ಥೂಲ ಶರೀರ ಗೋಚರ ಇದೆ. ಅದರಂಗ ಸೂಕ್ಷ್ಮ ಶರೀರ ವಿವೇಕದಿಂದ ವಿಚಾರ ಮಾಡಿದಾಗ ಅದು ದೃಶ್ಯ ಆಗ್ಯದ, ಬುದ್ಧಿಗೆ ದೃಶ್ಯ ಆಗ್ತದೆ. ವಿವೇಕ ಬೇಕು ಅದಕ್ಕೆ. ಇದು ಎಷ್ಟಾದ ನೋಡು, 8 ಗೇಣಿನ ಶರೀರ ಅಂತ ಬರ್ಕೊಂಬಂದಾರ ಮಹಾತ್ಮರು. 8 ಗೇಣೆ ಹೆಂಗನ್ ಲೆಕ್ಕ, ಮತ್ತು ಯಾರು ಗೇಣು ಅವ್ರು ಹಾಕ್ಕೋಬೇಕು, ಮತ್ತು ಮಂದಿ ಗೇಣು ಹಾಕ್ಕೊಂಡು ಲೆಕ್ಕ ಹಾಕಿದ್ರೆ ಬರೋಂಗಿಲ್ಲ. ಸಣ್ಣ ಹುಡುಗರು ಗೇಣು ಸಣ್ಣವರು ಹಾಕ್ಕೋಬೇಕು, ಅವ್ರಿಗೆ ಅಷ್ಟೇ ಇರ್ತದೆ ಶರೀರ. ಎಲ್ಲಿ ನೋಡ್ಬೇಕು, ಮನೆಗೆ ಹೋಗಿ ನೋಡ್ಕೇರಿ ಬೇಕಾದ್ರೆ ಅವ್ರವ್ರು ಗೇಣು ಹಾಕ್ಕೊಂಡು 8 ಗೇಣು ಇದಾವಿಲ್ಲ ಅಂತ 96 ಬೆರಳುದ್ದ ಅಂತ ಬರ್ಕೊಂಬಂದಾರ ಮಹಾತ್ಮರು. ಈ 8 ಗೇಣಿನ ಶರೀರದೊಳಗೆ ಇಷ್ಟೆಲ್ಲ ವಿಚಿತ್ರವಾಗಿರುವಂಥ ವಸ್ತುಗಳು ಅಡಿಗೆವ ಅಂದರೆ ಇದು ಎಷ್ಟು ವಿಸ್ಮಯ ಆಗಿರಬೇಕು ಅಂತ ನೋಡಿ. ಇಡೀ ಬ್ರಹ್ಮಾಂಡ ಏನು ಅದಕ್ಕೆ ಹೇಳಿದರು, ಯಥಾ ಪಿಂಡಾಂಡೋ ತಥಾ ಬ್ರಹ್ಮಾಂಡ. ಈ ಬ್ರಹ್ಮಾಂಡ ಹೆಂಗೈತೆ, ಸೃಷ್ಟಿ ಹೆಂಗೆ ಹುಟ್ಟಿತು, ಇವೆಲ್ಲ ನೀವು ವಿಚಾರ ಮಾಡೋಕ್ಕೆ ಹೋಗಬೇಡ. ಈ ಶರೀರ ಬಗ್ಗೆ ನೀವು ಸರಿಯಾಗಿ ವಿಚಾರ ಮಾಡಿದ್ರೆ ಜಗತ್ತು ಹಿಂಗೆ ಐತೆ ಅಂತ ನಿರ್ಣಯ ಮಾಡೋಕ್ಕೆ ಬರ್ತದೆ. ಅದನ್ನೇನು ವಿಚಾರ ಮಾಡೋ ಅವಶ್ಯಕತೆ ಇಲ್ಲ. ಯಾಕೆ, ಶರೀರ ಬಿಟ್ಟು ಜಗತ್ತಿಲ್ಲ ಅಲ್ಲಿ. ಜಗತ್ತಂತ ಯಾಕೆ ಕರೆದ್ರು ಅಂದರೆ ಅನೇಕ ಜೀವಿಗಳನ್ನು ನೋಡಿ ಅದಕ್ಕೆ ಜಗತ್ತು ಅಂತ ಕರೆದ್ರು ಅಷ್ಟೇ. ಶಬ್ದ ಬದಲಾವಣೆ ಆಗ್ಯದ. ಒಬ್ಬನೇ ಇದ್ದಾಗ ಅಲ್ಲಿ ಜೀವಿ ಅಂತ ಕರೆದ್ರು. ಒಂದು ಗಿಡ ಹಚ್ಚಿರಿ ತೆಂಗಿಂದು, ಅದಕ್ಕೆ ತೆಂಗಿನ ಗಿಡ ಅಂತ ಕರಿತಾರೆ ಎಲ್ಲರೂ. ಅದೇ ಅನೇಕ ಗಿಡಗಳಿದ್ದು ಅಂದ್ರೆ ಅದು ತೆಂಗಿನ ತೋಟ ಅಂತ ಕರೀತಾರೆ. ತೋಟ ಎಂಬ ಶಬ್ದ ಬೇರೆ ಆಯ್ತದೆ ನೋಡಿ, ವಿಶೇಷ. ಯಾಕೆ, ಸಮೂಹಗಳು. ಅದರಂಗೆ ಈ ಸಮಸ್ತ ಜೀವಕೋಟಿಗಳ ಸಮೂಹವನ್ನು ನೋಡಿ ಇದಕ್ಕೆ ಜಗತ್ತು ಅಂತ ಕರೆದ್ರು. ಈ ಜಗತ್ತಾಗಲಿ ಇದಾದರೂ ಕೂಡ ಎಲ್ಲಿ ಅದ ಅಂದರೆ ನಿನಗೆ ಜಾಗೃತ ಕಾಲದಲ್ಲಿ ಮಾತ್ರ ಪ್ರತ್ಯೇಕ ಐತೆ, ಸ್ವಪ್ನದೊಳಗೆಲ್ಲ, ನಿದ್ರೆಯೊಳಗೆ ಇಲ್ಲ, ಇದು ಅಭಾವ ಐತೆ. ಹೀಗೆ ಅಭಾವ ರೂಪವಾದಂಥ ಈ ಜಗತ್ತು ಮೊದಲು ಮಾಡಿಕೊಂಡು ಕಾಣುವಂಥ ಶರೀರ ಮೊದಲು ಮಾಡಿಕೊಂಡು ಇವೆಲ್ಲವೂ ಆತ್ಮ ಸ್ವರೂಪಗಳು ಅಲ್ಲ, ಇಂಥ ಇವು ಅನಾತ್ಮ ರೂಪ ಇದಾವ ಅಂದರು. ಮತ್ತು ಆತ್ಮ ಯಾವುದ್ರಿ ಅಂದರೆ ಯಾವುದು ಎಲ್ಲ ಕಡೆ ಇರ್ತದೋ ಅದಕ್ಕೆ ಆತ್ಮ ಅಂತ ಕರೆದಾರ.
ಜಾಗ್ರದಾಗ ಐತೆ, ಸ್ವಪ್ನದಾಗ ಐತೆ, ಸುಸುಪ್ತಿಯಾಗ ಐತೆ. ಐತೆ ಅಂತ ನೀವು ಹೇಳ್ತೀರಿ, ಮತ್ತು ನಾವೇ ನಮ್ಮ ಅನುಭವದಲ್ಲಿನೂ ಐತೆ. ನಾ ಇಲ್ಲ ಅಂತ ಯಾರಿಗಾನ ಅನಿಸದ? ನಾನಿಲ್ಲ ಅಂತ ಯಾರನ್ನು ಹೇಳ್ತೀವಿ ನಾವು? ಮನ್ಯಾಗ ಯಾರು ಇದಾರೆ ಅಂದ್ರೆ ಮನ್ಯಾಗ ಮಂದಿ ಇಲ್ಲ ಅಂತ ಹೇಳ್ತಾರೆ. ಮತ್ತು ಹೇಳೋನಿಲ್ಲ ನಾವು. ಯಾರಪ್ಪ ಮನ್ಯಾಗ ಯಾರಿಲ್ಲ ಅಂದ್ರೆ ಯಾರಿಲ್ಲಪ್ಪ ಮನ್ಯಾಗ ಅಂತಾನೆ. ಮತ್ತು ಯಾರಿಲ್ರಿ ನೀ ಹೇಳೋನಾದ್ರೆ ನೀ ಇದ್ದಲ್ಲ. ಅದ್ರಂಗೆ ತನ್ನಲ್ಲಿ ಅಭಾವಾದ ಈ ಶರೀರ, ಸ್ಥೂಲ ಶರೀರ, ಸ್ವಪ್ನದಲ್ಲಿ ಅಭಾವಾದ. ಮತ್ತು ಅಲ್ಲಿ ಭೋಗವನ್ನು ಅನುಭವ ಮಾಡಿವೆಲ್ಲ ಸ್ವಪ್ನದಲ್ಲಿ. ಕನಸು, ಸ್ವಪ್ನ ಅಂದ್ರೆ ಕನಸು. ಕನಸಿನಾಗ ವಿಚಿತ್ರ ಕನಸು ಇರ್ತಾವೆ ಒಬ್ಬರಿಗೆ ಏನೇನೋ ಮಾಡಿದಂಗೆ ಆಗ್ತದ, ಮುಟ್ಟಿದಂಗೆ ಆಗ್ತದ, ನೋಡಿದಂಗೆ ಆಗ್ತದ, ಉಂಡಂಗೆ ಆಗ್ತದ. ಕನಸಿನಾಗ ಸಾಲ ಕೊಟ್ಟಂಗೆ ಆಗ್ತದ, ಸಾಲ ಇಸ್ಕೊಂಬಂದಂಗೆ ಆಗ್ತದ. ಶ್ರೀಮಂತ ಹೋಗಿ ಭಿಕ್ಷುಕ ಆತಾನ, ಭಿಕ್ಷುಕ ಹೋಗಿ ಶ್ರೀಮಂತ ಆಗ್ತಾನ. ಎಲ್ಲಿ? ಕನಸಿನಾಗ. ಎದ್ದ ಮೇಲೆ ಆ ಕನಸು ನಿನ್ನಲ್ಲೇ ತೋರ್ಯದಲ್ಲ. ಈ ಜಾಗ್ರದಾಗ ಹೆಂಗೆ ತೋರಕತ್ತದ ಹಂಗೆ ಸ್ವಪ್ನದಲ್ಲಿ ತೋರಕತ್ತದ. ಕನಸಿನಲ್ಲಿದ್ದಾಗ ಇದು ಕನಸು ಅಂತ ಯಾರಿಗೂ ಅನಿಸಂಗಿಲ್ಲ. ಎದ್ದ ಮೇಲೆ ಹೇಳ್ತೀವಿ ನಾವೆಲ್ಲರೂ. ಎದ್ದ ಮೇಲೆ ಯಾವ ಶಾಸ್ತ್ರ ಕೇಳಿ ಬಂದು ನೀನು ಸುಳ್ಳು ಅಂತ ನಿರ್ಣಯ ಮಾಡಿದಿ? ಯಾರು ಹೇಳಿದ್ರಪ್ಪ ನಿನಗೆ ಅದು ಕನಸು ಸುಳ್ಳು ಐತೆ? ನೀನೇ ಹೇಳ್ತದಿಲ್ಲ, ಎಲ್ಲ ಇಷ್ಟೊತ್ತು ನೋಡಿ ಎಲ್ಲ ಸುಳ್ಳಪ್ಪ, ಕನಸು ಅದು ಅಂತೀವಿ. ಮತ್ತು ಅದಕ್ಕೆ ಯಾವ ಶಾಸ್ತ್ರ ಕೇಳಿದೆ ನೀನು ಅಂದ್ರೆ, ಇಲ್ಲ ನಿನ್ನ ಅನುಭವ ಅದು ಪ್ರತ್ಯಕ್ಷ ತೋರಿದರೂ ಕೂಡ ಅದು ಮಿಥ್ಯ ಅದ. ಮತ್ತು ಅದಕ್ಕೆ ನಾವು ಇನ್ನೊಂದು ಕೇಳಿವೇನು ಯಾರನ್ನ? ಏನು ಕೇಳಾರ ತನ್ನ ನಿರ್ಣಯದಿಂದನೇ ತಾನು ಹೇಳ್ತಾನ. ಏನೇನು ತೋರಿದ್ವಿ ಅವೆಲ್ಲವೂ ಸುಳ್ಳು, ಮಿಥ್ಯ. ಈಗ ಜಾಗೃತ ಕಾಲದಲ್ಲಿ ತೋರ್ತಾವಲ್ಲ, ಇವೇನು ಸತ್ಯ ಇದ್ದಾವೆ ಅಂದ್ರೆ ಇವು ಸ್ವಪ್ನದಷ್ಟೇ ಮಿಥ್ಯ ಇದ್ದಾವೆ ಇವು. ಯಾಕಂದ್ರೆ ಇದು ಒಂದು ಅವಸ್ಥೆಯೊಳಗೆ ತೋರಿ ಇನ್ನೊಂದು ಅವಸ್ಥೆಯೊಳಗಿಲ್ಲ ನೋಡು. ನಿದ್ರಾ ಅವಸ್ಥೆಯಲ್ಲಿ ಸ್ವಪ್ನನೂ ಇಲ್ಲ, ಜಾಗ್ರನೂ ಇಲ್ಲ. ಅಲ್ಲಿ ಏನದ? ಅಲ್ಲಿ ಏನೊಂದಿಲ್ಲದ ಕೇವಲ ತಾನೊಬ್ಬನೇ ಇದ್ದಾನೆ. ತಾನೇ ತಾನಾಗಿ ಆನಂದ ಸ್ವರೂಪವಾಗಿ ಇದ್ದಾನೆ. ಎಲ್ಲಿ? ಗಾಢವಾದ ನಿದ್ರೆಯಲ್ಲಿ ಆ ಆನಂದದ ಅನುಭವವನ್ನು ಮಾಡ್ತಾನೆ ಜೀವಾತ್ಮ. ಅದಕ್ಕೆ ಎದ್ದ ಮೇಲೆ ಕರ್ಣಗಳ ದ್ವಾರ ಹೇಳ್ತಾನೆ, ನಾನು ಆನಂದವಾಗಿ ಮಲಗಿದ್ದೆ. ಏನು ತಗೊಂಡು ಮಲಿಕೊಂಡೆಪ್ಪ? ಏನು ಕೇಳಿದಲ್ಲಿ? ಯಾರು ಹೇಳಿದರು ನಿನಗೆ? ಏನನ್ನ ಕೇಳಿದೆ? ಎದರ್ಲಿಂದ ಆನಂದ ಆಯ್ತು? ರೊಕ್ಕದಿಂದ ಆಯಿತು? ಶರೀರದಿಂದ ಆಯಿತು? ಯಾವುದರಿಂದ ಆನಂದ ಅನುಭವ ಮಾಡಿದೆ ನೀನು? ಏನಿಲ್ಲರಿ, ಆನಂದವಾಗಿದ್ದೆ. ನಾವು ಮಾಡಿದರೆ ಏನೋ ಆನಂದ ಆಗ್ತದಂತ ನಾವು ತಿಳ್ಕೊಂಡೀವಿ. ಮತ್ತು ಹಗಲೆಲ್ಲ ಮಾಡಿದ್ದೆಲ್ಲ ಆನಂದ ಉಂಡಿದ್ದೆ. ಎಷ್ಟು ಅನುಭವ ಆಗ್ಯದ ಆನಂದದ? ಜಾಗ್ರದಾಗ ಆನಂದ ನೋಡಿದೇನೋ? ಆ ಆನಂದ ಸಿಗಿರಲಿಲ್ಲ. ಸ್ವಪ್ನದೊಳಗೆ ಏನೇನೋ ವ್ಯವಹಾರ ಮಾಡಿದಂಗೆ ಆಯಿತು, ಅಲ್ಲಿನೂ ಆನಂದ ಆಗಲಿಲ್ಲ. ಅದಕ್ಕೆ ಪುಟ್ಟು ಜೀವಾತ್ಮ ನಿದ್ರಾವಸ್ಥೆಗೆ ಹೋದ. ವಿಶ್ರಾಂತಿ ಸ್ಥಾನ ಅಂತಾರೆ ಅದಕ್ಕೆ. ನಿದ್ದೆ ಭಾಳ ಬರಲಿಲ್ಲ ಅಂತ ತಿಳ್ಕರಿ. 8 ದಿವಸ ಏನು ನಿದ್ದೆ ನಮಗೆ ಬರಲಿಲ್ಲ ಅಂದರೆ ಆಯ್ತು, ನಾವು ಇನ್ನೊಂದು 5-6 ತಿಂಗಳದಾಗ ಸಾಯ್ತಾನಂತ ತಿಳ್ಕೊಬೇಕು ಅಷ್ಟೇ. ಯಾವತ್ತು ನಿದ್ದೆ ಹೋಯಿತು ಅಂದ್ರೆ ಮೃತ್ಯು ನಮಗೆ ಸಮೀಪ ಬಂದದಂತ ಅರ್ಥ. ಅದು ಎಂಥ ಬೇಡ ಅಂದ್ರೂ ಸ್ವಲ್ಪ ನಿದ್ದೆ ಬೇಕು. ಆ ನಿದ್ರಾವಸ್ಥೆಯೊಳಗೆ ಜೀವಾತ್ಮ ತನ್ನ ಸಕಲ ವ್ಯವಹಾರಗಳನ್ನು ತೊರೆದು ಆತ್ಮನ ಸಮ್ಮುಖದಲ್ಲಿ ಪ್ರತಿಬಿಂಬ ಸುಖವನ್ನು ಅನುಭವ ಮಾಡ್ತಾನೆ. ಅದಕ್ಕಾಗಿ ಎಲ್ಲ ವ್ಯವಹಾರ ಬಿಟ್ಟಾನ. ಹೆಂಡ್ರು, ಮಕ್ಕಳು, ಹೊಲ, ಮನೆ, ಆಸ್ತಿ, ಅಂತಸ್ತು, ರೊಕ್ಕ, ರೂಪಾಯಿ ಎಲ್ಲ ಬಿಟ್ಟಾನ. ಆನಂದವಾಗಿ ನಾವಿದ್ರೆ ಜಾಗ್ರದಾಗ ಎಲ್ಲೋ ಸುಖ ಗುತ್ತಿಗಿಡ್ದವು, ಒಂದು ಸುಖ ಕೊಡೋವಲ್ಲ, ಎಲ್ಲ ದುಃಖನೇ ಇದಾವೆ. ಇದ್ದರೆ ಸುಖ ಆಗ್ತದಂತ ತಂತಂದು ಮನೆಗೆ ಇಟ್ಕೊಂಡಿವಿ. ಮತ್ತೆ ಆದ್ರೆ ಒಂದು ಸುಖ ಕೊಡುವಲ್ಲ ನಮ್ಗೆ. ದುಃಖನೇ. ನೋಡಿದ್ರೆ ದುಃಖ, ಮುಟ್ಟಿದ್ರೆ ದುಃಖ, ಹಿಡಿದ್ರೆ ದುಃಖ. ನಮ್ಮ ಭ್ರಮೆ ಎಂಥ ಭ್ರಮೆ ಆಗಿರಬೇಕಂತ ಮಹಾತ್ಮರು ಹೇಳ್ತಾರೆ. ಅವರು ಯಾವುದು ಸುಖ ಅದ ಅದನ್ನು ಬಿಟ್ಟಿವಿ, ಯಾವುದು ದುಃಖ ಅದ ಅದನ್ನು ತಂದು ಜೊತೆಗೆ ಇಟ್ಕೊಂಡಿವಿ. ಕಿಸೆಗ ರೊಕ್ಕ, ಮನುಷ್ಯನಾಗ ದುಃಖ. ರೊಕ್ಕ ಇದ್ರೆ ಸುಖ ಆಗ್ತದ. 1 ಲಕ್ಷ ಇಟ್ಕೊಂಡು ಹೋಗಪ್ಪ, ಜೋಬಿಯಾಗಿ ಇಟ್ಕೊಂಡು ಆರಾಮ್ ಹೋಗಿ ಓಡಾಡಿ ಬಾ ಬಜಾರ್ದಾಗ. ಎಷ್ಟೊತ್ತಿತ್ತು ಮನುಷ್ಯನಾಗ ಸುಖ ಅಂದ್ರೆ? ಎಲ್ಲಿ ಅದು ಸುಖ? ಇದ್ದದ್ದೆಲ್ಲ ನೀಗ ಕಿಸೆ ಮೇಲೇ ಐತೆ ನಮಗೆ. ರೊಕ್ಕ 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 ರೊಕ್ಕ. ನಮ್ಮ ಮನಸ್ಸಲ್ಲಿ ಅದು ಆನಂದದಾಗ ಐತೆ. ಇದ್ದರೆ ಸುಖ ಆಗ್ತದಂತ ನಾವು ಅನ್ಕೊಂಡಿವಿ. ಏನೊಂದಿಲ್ಲದೆ ಅವಸ್ಥೆಯೊಳಗೆ ಅನುಭವ ಮಾಡುವಂಥ ಜೀವಾತ್ಮ ಸುಖವಾಗಿ ಇದ್ದಾನಿಲ್ಲ. ಇವು ಯಾಕಾಗ್ಯಾವಂದ್ರೆ ಇವೆಲ್ಲವೂ ನಾನು ನನ್ನುವಂಥ ಭಾವ ನಮಗೆ ದೃಢ ಆಗ್ಯದ. ಸಂಸ್ಕಾರ ಭಾಳ ಆಗ್ಯದ. ಇದು 1-2 ದಿವಸದ್ದಲ್ಲ ಇದು. ಅದಕ್ಕೆ ಅವ್ರು ಹೇಳಿದ್ರು, ಇದು ಒಂದು ಸಂಸ್ಕಾರ ಒಂದೇ ಜನ್ಮದಿತ್ತಂದ್ರೆ ಯಾರಾದರೂ ಏನನ್ನ ಮಾಡಿ ಕಳಿಸ್ಬೋದಾಗಿತ್ತು. ಜನ್ಮಾಂತರ ಸಂಸ್ಕಾರ ಬಂದದದು.
ಮತ್ತು ಈ ಸಂಸ್ಕಾರ ನಾಶ ಆದಾಗ ಹೊಸ ಸಂಸ್ಕಾರ ಅಲ್ಲಿ ಮೂಡಿದಾಗ ಆ ಸಂಸ್ಕಾರ ನಾಶ ಆಗ್ತದೆ. ಮೊದಲು ಏನು ಮಾಡಬೇಕು? ಸಂಸ್ಕಾರ, ದುಷ್ಟ ಸಂಸ್ಕಾರ ನಾಶ ಮಾಡ್ತದೆ ಶಾಸ್ತ್ರಗಳು. ಶಾಸ್ತ್ರ ಉಪದೇಶಗಳು, ಮಹಾತ್ಮರ ವಾಕ್ಯಗಳು ಯಾಕೆ ಕೇಳಬೇಕಂದ್ರೆ ನಮ್ಮಲ್ಲಿರುವಂಥ ದುಸ್ಸಂಸ್ಕಾರವನ್ನು ನಾಶ ಮಾಡಿ ಶುಭ ಸಂಸ್ಕಾರವನ್ನು ಉಂಟು ಮಾಡ್ತದೆ. ಶುಭ ಸಂಸ್ಕಾರದಿಂದ ಶುದ್ಧ ಬುದ್ಧಿ ದ್ವಾರ ಜ್ಞಾನ ಪ್ರಾಪ್ತಿ ಆಗ್ತದೆ. ಜ್ಞಾನ ದ್ವಾರ ಮೋಕ್ಷ ಆಗ್ತದೆ ಅಂತ ಅರ್ಥ ಮಾಡಬೇಕು. ಶಾಸ್ತ್ರ ಕೇಳಿದ್ರೆ ನಮ್ಮ ಮೋಕ್ಷ ಹೌದು, ಕೇಳಿದ ಖರೆ, ಕೇಳಿದಂಗೆ ನಡೆಯೋರು ಯಾರು? ನಡೆ ಬರ್ಬೇಕಲ್ಲ. ಎಂದಿನಂತೆ ಜೀವ ಭಾವ ಇರಲು ನಿಜ ನಿಗಮ, ಗುರುವಿಂದರಿದೊಡೇನು ಮುಕ್ತಿ ಸುಖ ಸಾಧ್ಯವಾಗುವುದೇ? ಎಲ್ಲ ಕೇಳೀವಿ, ಶಾಸ್ತ್ರ ಕೇಳೀವಿ, ಕೆಳಗಲಿಂದ ಮೇಲೆ ಕೇಳೀವಿ, ಮ್ಯಾಲಿಂದ ಕೆಳಗೆ ಕೇಳೀವಿ. ಯಾರು ಶಾಸ್ತ್ರಗಳು ತಿರುವಿ ಹಾಕಿವಿ, ಇಲ್ಲಂತಿಲ್ಲ ಖರೆ. ಆದ್ರೆ ನಮ್ಗೆ ಅದು ಜೀವಭಾವ ಹಂಗೆ ಇತ್ತಂದ್ರೆ ನಮ್ಮ ಮೋಕ್ಷ ಆಗ್ತದೇನು? ನಿಜ ನಿಗಮ ಗುರುವಿಂದ ಅರಿದೊಡೇನು. ಸಾಮಾನ್ಯರು ಹೇಳೋದು ಒತ್ತಟ್ಟಿಗಿರಲಿ, ಏನೋ ತಿಳಿಯಾರ್ದು ದಡ್ರು ಹೇಳ್ತಾರಂದ್ರೆ, ಸದ್ಗುರುನಾಥ ಶ್ರೋತ್ರಿಯ ಬ್ರಹ್ಮನಿಷ್ಠನಾದಂಥ ಗುರುವಿನಿಂದ ವೇದಗಳಲ್ಲಿ ಹೇಳಲ್ಪಟ್ಟಂಥ ಮಹಾವಾಕ್ಯ ಶ್ರವಣ ಮಾಡಿದರೆ ನಿನಗೆ ಮೋಕ್ಷ ಸುಖ ಆಗ್ತದೇನೋ ಅಂದ್ರೆ ಅವ್ರು ನಿಜಗೊಂಡ್ರು. ಮತ್ತು ಅಂಥವ್ರು ಹೇಳಿದ್ರೆ ಆತದಂತ. ಹೌದು ಆತದ ಖರೆ, ನೀ ತಯಾರಿದ್ರೆ ಆತದದು. ನಿನ್ನಲ್ಲಿ ಜೀವಭಾವ ಹಂಗೆ ಐತೆ. ಅವ್ರು ಎಷ್ಟೇ ಉಪದೇಶ ಮಾಡಿದ್ರೆ ಕಿವಿಗೆ ಹಿಂಗೆ ಬಡಿತದ, ಹೋಗಿಬಿಡ್ತದ. ಒಳಗೆ ಹೋಗೋದೇ ಇಲ್ಲ. ಒಣಗವಾಡಿಗೆ ಅಳ್ಳು ಹೋಗೋದಂಗೆ ತಳಕ್ಕೆ ಹೋಗಿ ಅದು ಯಾರು ಹೋಗಿತಾರೋ ಅವನ ಮಾರಿಗೆ ಬಂದುಬಿಡ್ತಾವೆ. ಯಾಕೆ? ಆ ಸಂಸ್ಕಾರ ಹಂಗೆ ಇದಾವೆ ಒಳಗೆ ನಮಗೆ. ಅದಕ್ಕೆ ಏನು ಬೇಕು ಅಂದರೆ ಆ ಸಂಸ್ಕಾರ ನಾಶ ಆಗ್ಬೇಕು. ಶುಭ ಸಂಸ್ಕಾರ. ಶಾಸ್ತ್ರಗಳು ಎಷ್ಟು ಪರಿಪರಿಯಾಗಿ ನಮಗೆ ಒಂದೊಂದು ವಸ್ತುವಿನ ವಿವೇಕ ಯಾಕೆ ಮಾಡಿಸ್ತದಂದರೆ ನಮ್ಮಲ್ಲಿ ಆ ವಿವೇಕ ಉದಯ ದ್ವಾರ ಆ ಸಂಸ್ಕಾರ ನಾಶ ಆಗಲೆಂಬ ಉದ್ದೇಶದಿಂದ ಹೊಡ್ತಾರೆ ಹೊರತು ಇಷ್ಟುದ್ದ ಹೇಳ್ಕೊಂತ ಹೋಗ್ಬೇಕಂತ ಏನಿಲ್ಲ. ಅದು ಒಬ್ಬ ಗುರುಗಳಲ್ಲಿ ಒಬ್ಬ ಶಿಷ್ಯ ಹೋದ. ಅಪ್ಪ, ನನಗೆ ಸ್ವಲ್ಪ ಮಾತಿನೊಳಗೆ ನನಗೆ ಆನಂದ ಆಗಿರಬೇಕು, ಮತ್ತು ನಾನು ಎಲ್ಲ ಕೇಳ್ದಂಗೆ ಆಗಿರ್ಬೇಕು ಅಂಥದ್ದು ನನಗೆ ಹೇಳ್ರಂದವು. ಗುರುಗಳು ಆಯ್ತಮ್ಮ, ಭಾಳ ಚಲೋ ಆಯಿತು, ಎರಡೇ ಮಾತು ಹೇಳ್ತೀನಿ. ಆ ಎರಡು ಮಾತು ನೀ ತಿಳಿದಿ ಅಂದರೆ ಜಗತ್ತಿಗೆ ತಿಳಿಬೇಕಾದಂಥ ವಸ್ತು ಯಾವುದೂ ಉಳಿಯೋಂಗಿಲ್ಲ. ಮತ್ತು ನೀನು ತಿಳಿಬೇಕಂತ ವಿದ್ಯೆನೇ ಇಲ್ಲ ಅಲ್ಲಿ ಮುಂದೆ. ಅಂಥವೆರಡು ಮಾತು ಹೇಳ್ತೀನಿ, ತಿಳ್ಕ, ನೀನು ಅದನ್ನು ಅನುಭವದಲ್ಲಿ ತಂದ್ಕ ಅಂತ ಹೇಳಿದರು. ಏನು ಹೇಳ್ರಿ ಅಂದಾಗ ಗುರುಗಳು ಹೇಳಿದರು, ಯದುಕ್ತಂ ಗ್ರಂಥಕೋಟಿಭಂ ಶ್ಲೋಕಾರ್ಧೇನೇ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಂ ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೈವ ಬ್ರಹ್ಮನಾಪರಹ ಅಂತ ಆಚಾರ್ಯರು, ಭಗವದ್ ಆಚಾರ್ಯರು, ಶಂಕರಾಚಾರ್ಯರು ಇದೊಂದು ಶ್ಲೋಕ ಬರೆದಾರ. ಅವರು ಕೋಟಿ ಕೋಟಿ ವೇದಾಂತ ಗ್ರಂಥಗಳಲ್ಲಿ ಹೇಳಲ್ಪಟ್ಟಂಥ ವಿಷಯ ಏನದಂದ್ರೆ ಎರಡೇ ಮಾತು ಇದಾವಂದ್ರೆ ಅವರು ಎರಡೇ ಮಾತು. ಈ ಎಲ್ಲ ಅನೇಕ ವೇದಾಂತ ಉಪನಿಷತ್ತುಗಳನ್ನು ನೀ ಶ್ರವಣ ಮಾಡು, ಅದರಲ್ಲಿ ಹೇಳಂಥವು ಎರಡು ಮಾತು ಇದ್ದಾವೆ. ಅದು ಶ್ಲೋಕಾರ್ಧೇನೇ ಪ್ರವಕ್ಷ್ಯಾಮಿ. ಒಂದು ಶ್ಲೋಕದಲ್ಲಿ 4 ಚರಣಗಳು ಬರ್ತಾವ, ಅದರಲ್ಲಿ ಅರ್ಧ ಚರಣದಲ್ಲಿ ಹೇಳ್ತೀನಂದ್ರು ಅವರು. 2 ಚರಣ ಏನು 4 ಚರಣ ಬರ್ತಾವಲ್ಲ, ಅದರಲ್ಲಿ ಅರ್ಧ ಅಂದ್ರೆ 2 ಚರಣದಲ್ಲಿ ನಾನು ಹೇಳ್ತೀನಿ. ಏನು? ಬ್ರಹ್ಮ ಸತ್ಯ ಜಗನ್ಮಿಥ್ಯ. ಬ್ರಹ್ಮ ಅಂದರೆ ಏನು? ಸತ್ತು ಚಿತ್ತು ನಿತ್ಯ ಪರಿಪೂರ್ಣ ರೂಪವಾಗಿರುವಂಥ ಪರಬ್ರಹ್ಮ ವಸ್ತು ಏನದ ಆತ್ಮವಸ್ತು, ಅದು ಯಾವಾಗಲೂ ಇರುವಂಥದ್ದು. ಅದಕ್ಕೆ ಸತ್ ಅಂತ ಕರೀತಾರೆ. ಅದು ಯಾವಾಗಲೂ ಇರೋದು, ಅದು ಹೋಗಿಲ್ಲ ಬಂದಿಲ್ಲ. ಅದಕ್ಕೆ ವ್ಯತಿರಿಕ್ತವಾಗಿ ದೃಶ್ಯ ನಾಮರೂಪದಿಂದ ತೋರುವಂಥ ಈ ಜಗತ್ತೇನದ ಇದು ಮಿಥ್ಯಾರೂಪ ಐತೆ. ಮತ್ತು ಇದರ ಒಳಗಿರುವಂಥ ಜೀವಾತ್ಮ ಏನಿದಾನ ಅವನು ಪರಮಾತ್ಮ ಸ್ವರೂಪನೇ ಇದ್ದಾನೆ. ಇದೇ ಶಾಸ್ತ್ರದ ಮೂಲ ತಾತ್ಪರ್ಯ ಐತಪ್ಪ. ಇಷ್ಟು ತಿಳ್ಕ ನೀ ಧನ್ಯ ಆತಿದ್ದಿ ಅಂತ ಉಪದೇಶ ಮಾಡಿದರು. ಶಿಷ್ಯ ಅಂದಂತ ಭಾಳ ಶಾಣ್ಯರಂತ ತಿಳ್ಕೊಂಡಿದ್ದೆ ನಿಮ್ಮನ್ನು ನಾನು. ಇಷ್ಟೇ ಐತೇನು ಶಾಸ್ತ್ರ? ಎಷ್ಟೆಷ್ಟೋ ಗ್ರಂಥಗಳು ಹೇಳ್ಯಾರ, ಎಷ್ಟೆಷ್ಟೋ ಗ್ರಂಥಗಳು ಬರ್ದಾರ. ಅವು ಯಾವ ಹೇಳಲ್ಲ, ಬರೀ ಇಷ್ಟು ಕೇಳಿದ್ರೆ ಆಯ್ತು ನೀವು ಅಂತ ಹೇಳ್ತಾರಂದ ಮೇಲೆ ನಿಮ್ಗೆ ಸರಿಗೆ ಗೊತ್ತಿಲ್ಲ ಅಂದವು, ನಿಮ್ಗೆ ಹೇಳಕ್ಕೆ ಬರುವಂತಿದ್ದು. ಏನು ಮಾಡಬೇಕು? ನಾನು ಬೇರೆ ಗುರುಗಳಲ್ಲಿ ಹೋಗಿ ವಿದ್ಯೆ ಕಲಿಬೇಕಂತ ಅವನು ಹೋದ ಬೇರೆ ಕಡೆ. ಅವ್ರ ಗುರುಗಳಲ್ಲಿ ಹೋದಾಗ ಕೇಳಿದ್ರು ಅವ್ರ ಗುರುಗಳು,
ಏನಪ್ಪ ಯಾಕೆ ಬಂದಿದೆ ಅಂದ್ರೆ ನಾವು ಹಿಂಗ್ರಿ ವಿದ್ಯೆ ಕಲಿಯಕ್ಕೆ ಬಂದೀವಿ, ನಮ್ಗೆ ಬ್ರಹ್ಮವಿದ್ಯೆ ಬೇಕು ಹೇಳ್ರಿ. ನೋಡ್ತಮ್ಮ, ಬ್ರಹ್ಮವಿದ್ಯೆ ನಾವು ಹೇಳಬೇಕಾಗಿತ್ತಪ್ಪ ಅಂತಂದರೆ ಅದಕ್ಕೆ ಯೋಗ್ಯವಾದಂಥ ಅಧಿಕಾರಿ ಬೇಕು, ಆ ಯೋಗ್ಯತೆ ಬೇಕು. ಮತ್ತು ಆ ಸಾಮರ್ಥ್ಯ ನಿನ್ನಲ್ಲಿ ಐತೆ ಅಂತ ನಾವು ಪರೀಕ್ಷೆ ಮಾಡಿದ ಮೇಲೆ ಹೇಳ್ತೀವಿ. ಸುಮ್ಮನೆ ಹೇಳಕ್ಕೆ ಬರ್ತದ? ಸುಮ್ಮನೆ ಯಾರನ್ನ ಮಾಡ್ತಾರೇನ್ರಿ ವ್ಯವಹಾರ? ನಾವು ಏನೇ ಒಂದು ವಸ್ತು ತಗೋಬೇಕಾದ್ರೆ ನಮ್ಮ ಯೋಗ್ಯತೆ ನೋಡೇ ಕೊಡ್ತಾರೆ ಅವರು. ಕಾಯಿಪಲ್ಲೆಗೆ ರೊಕ್ಕ ಇಟ್ಕೊಂಡು ಹೋಗಿ ಬಂಗಾರದ ಅಂಗಡಿಯಾಗ ಕುಂತ್ರ ಕೊಡ್ತಾನ ಅವನು ಬಂಗಾರ ನಮ್ಗೆ. ಕಾಯಿಪಲ್ಲೆ ತಗೊಂಬ ಬಂಗಾರದ ಅಂಗಡಿಗೆ ಹೋಗಕ್ಕಾಗ್ತದ? 100-200 ರೂಪಾಯಿ ಕಾಯಿಪಲ್ಲೆ ತರ್ಬೋದು. ಅದೇ 100-200 ರೂಪಾಯಿ ಇಟ್ಕೊಂಡು ನಾನು ಬಂಗಾರ ತಗೊಂತೀನಿ ಅಂದರೆ ಅಂಗಡಿಯಲ್ಲಿಂದ ಹೊರಗೆ ಹಾಕ್ತಾನೆ ಅವನು, ಮೊದಲು ನೀಡಿ ಹೊರಗೆ ಹಾಕ್ತಾನೆ. ಏನು ಕಾಯಿಪಲ್ಲೆ ಮಾಡಿದ್ದೇನಂತ ಕೇಳಂಗಿಲ್ಲ. ಯಾಕೆ? ಅವನಿಗೆ ಅಧಿಕಾರ ಇಲ್ಲ ಅಲ್ಲಿ. ಅಂದರೆ ಆ ಬಂಗಾರ ತಗೋಬೇಕಾದ್ರೆ ಅಷ್ಟು ಸಾಮರ್ಥ್ಯ, ಅಷ್ಟು ಹಣವನ್ನು ನಮ್ಮಲ್ಲಿದ್ದಾಗ ನಾವು ಅದನ್ನು ಖರೀದಿ ಮಾಡ್ಬೋದು. ಅದರಂಗೆ ಈ ಬ್ರಹ್ಮವಿದ್ಯೆ ನಾವು ಪಡಿಬೇಕಾಗಿತ್ತಂದ್ರೆ ಅದಕ್ಕೆ ತಕ್ಕ ಶಿಷ್ಯ ಯೋಗ್ಯತೆ ಐದನೋ ಇಲ್ಲ ಅಂತ ವಿಚಾರ ಮಾಡ್ತಾರೆ ಮಹಾತ್ಮರು. ಅದಕ್ಕೆ ಅವರು ವಿಚಾರ ಮಾಡಿದರು. ಮತ್ತು ನಿನಗೆ ಉಪದೇಶ ಮಾಡಿತು ತಮ್ಮ, ಆದ್ರೆ ನಮ್ಮದೊಂದು ಪದ್ಧತಿ ಅದ, ನಮ್ಮ ಮಠದಾಗ ಯಾವನು ಸೇವೆ ಮಾಡ್ತಾನೆ ಅವ್ರಿಗೆ ನಾವು ಉಪದೇಶ ಮಾಡ್ತೀವಿ ಅಂದರು. ಸುಮ್ಮನೆ ಮಾಡಂಗೆ ಏನು ಮಾಡ್ಬೇಕ್ರಿ ಸೇವೆ? ಏನಿಲ್ಲ, ಇಲ್ಲಿಗ ಕಟ್ಟಿವಲ್ಲ ಕುದುರೆಗಳು, ದನಗಳು, ಅವ್ರ ಎಂಡೆ ಬೆಳಿಬೇಕು, ದಿವಸ ಕಸ ಬೆಳಿಬೇಕು, ಈ ಎಂಡೆ ಹೋಗಿ ತಿಪ್ಪಿಗೆ ಹಾಕಬೇಕು, ಅವೆಲ್ಲ ಸ್ವಚ್ಛ ಮಾಡಬೇಕು. ಮತ್ತು ಶಾಸ್ತ್ರ ಟೈಮ್ನಾಗ ಬಂದು ಶಾಸ್ತ್ರ ಕೇಳಬೇಕು. ವಿದ್ಯೆ ಕಲಿಬೇಕಾದ್ರೆ ಮತ್ತು ಏನು ಎಂಡೆ ಆದ್ರೆ ಬೆಳೆಯಕ್ಕೆ ತಯಾರಾಗ್ತೀವಿ, ಏನಾದರೂ ಬೆಳಿತೀವಿ. ಮತ್ತು ವಿದ್ಯೆ ಕಲಿಬೇಕಂತ ಅಪೇಕ್ಷೆ ಅದ ನನಗೆ. ಅದಕ್ಕೆ ನಾನು ಬೆಳಿತೀನಿ ರೀ, ಅದೇನು ದೊಡ್ಡ ಮಾತೈತೆ ಅಂದವು. ಬೆಳಿತೀನಿ ಆಯ್ತಪ್ಪ. ಮತ್ತು ಹಿಂಗೆ ಬಳಿ ಕಲಿ ದಿವಸ ಮತ್ತು ಇಲ್ಲೇ ಬಂದು ಶಾಸ್ತ್ರ ಕೇಳಂದ್ರು. ಪುಕ್ಷಟೆ ಸಿಗ್ತದಂದ್ರೆ ಅದು ಜಲ್ದಿ ಮನಸ್ಸಿಗೆ ಹತ್ತಂಗಿಲ್ಲ. ಕೆಲಸಕ್ಕೆ ಹಚ್ಚಿ ಏನನ್ನು ಕೊಟ್ಟು ಅಂದ್ರೆ ಜಲ್ದಿ ಮಾತು ಕೇಳ್ತಾನೆ. ಜಗತ್ತಿನಾಗ ನೇಮ ಅದ. ನೀವು ಎಲ್ಲೇನ ಊಟ, ಸುಮ್ಮನೆ ನಾನು ತಮಾಷೆಗೆ ಹೇಳ್ತೀನಿ, ಎಲ್ಲೇನ ಅಡುಗೆ ಮಾಡಿರ್ತಾರೆ ನೋಡ್ರಿ, ಯಾರನ್ನು ಚಲೋ ಇದ್ದಂಗೆ ಪದ್ದಂಗೆ ಮಾಡಿರ್ತಾರೆ. ಅವ್ರು ಕರೆದು ಬರ್ರಿ ಉಂಡ್ರಿ ಅಂತ ಹೇಳ್ತಿರ್ತಾರೆ. ಉಂಡು ಕೇಸಿ ಬರ್ತೀವಿ, ಏನು ರೊಕ್ಕ ಕೊಡ್ತೀವಿ ಅನ್ನೋದಕ್ಕೆ ನಾವು ಏನಿಲ್ಲ, ಸುಮ್ಮನೆ ಉಣ್ತೀವಿ ಬರ್ತೀವಿ. ಸುಮ್ಮನೆ ಬರೋಂಗಿಲ್ಲ. ಮತ್ತು ಹಂಗೆ ಏನು ಮಾಡ್ಯಾವಪ್ಪ, ಉಪ್ಪಿದ್ರೆ ಖಾರ ಇಲ್ಲ, ಖಾರ ಇದ್ರೆ ಉಪ್ಪಿಲ್ಲ, ಇದ್ರೆ ಒಂದಿದ್ರೆ ನೆಂಬಲಕ್ಕೆ ಬರೋವಲು, ತಿನ್ನಕ್ಕೆ ಬರೋವಲು, ಎಂಥ ಅಡುಗೆ ಮಾಡ್ಯಾವ ಅಂತ ಇವನೇನು ರೊಕ್ಕ ಕೊಟ್ಟು ತಿಂದು ಬಂದಾನ. ಮತ್ತು ನೀನು ಅದೇ ಹೋಟ್ಲ್ದಾಗ ಅವ್ನು ಆಶೆದ ಬಿಸೆತ್ ತಂದು ಮುಂದೆ ಬಡ್ಲಿ ಬಾಯಿ ಚಪ್ಪಿಸ್ಕೊಂಡು ತಿಂದಿದ್ದೆ ಏನಪ್ಪ, ಏನು ಏನು ಊಟ ಅಂತ. ಯಾಕೆ? ರೊಕ್ಕ ಕೊಟ್ಟಿದ್ದು ನೋಡ, ಇಲ್ಲಿ ಪುಷಾಟಿ ಸಿಗುತ್ತದಲ್ಲ. ಅದರಂಗೆ ಆತ್ಮಜ್ಞಾನ ಪುಷಾಟಿ ಸಿಕ್ತೆ ಅಂದರೆ ಮನುಷ್ಯಗೆ ಅದು ಹತ್ತಂಗಿಲ್ಲ ಮನಸ್ಸಿಗೆ. ಅದರಂಗೆ ಅವ್ನು ಸೇವೆ ಮಾಡೋಕತ್ತಿದ್ದ, ಅವ್ನಿಗೆ ಮನಸ್ಸಿಗೆ ಹತ್ತಿತ್ತು. ನಿತ್ಯ ಸೇವೆ ಮಾಡಿದ. ಹಿಂಗೆ 12 ವರ್ಷ ಸೇವೆ ಮಾಡಿದ. 12 ವರ್ಷದ ಮೇಲೆ ಅದೇ ಗುರುಗಳು ಒಂದು ದಿವಸ ಉಪದೇಶ ಮಾಡೋಕಲ್ಕ ಶಾಸ್ತ್ರ ನಡೆದಾಗ ಹೇಳಿದರು, ತಮ್ಮ ನೀ ಇಷ್ಟು ವರ್ಷ ಸೇವೆ ಮಾಡಿದ್ದಿ, ಏನು ಕೇಳಕ್ಕಂತ ಇಲ್ಲಿಗೆ ಬಂದಿದ್ದಿ, ಆ ಮುಖ್ಯವಾದ ಮಾತು ನಾ ಇವತ್ತು ಹೇಳ್ತೀನಿ. ಈ 2 ಮಾತು ನೀ ತಿಳ್ಕೊಂಡಿ ಅಂದರೆ ನೀ ಧನ್ಯ ಆಗ್ತಿದ್ದಿ, ನೀ ಮುಕ್ತ ಆಗ್ತಿದ್ದಿ. ಏನು ಹೇಳ್ರಿ? ಮತ್ತು 12 ವರ್ಷ ಸೇವೆ ಮಾಡೀನಿ, ಅದಕ್ಕೆ ನಿಂತ್ಕೊಂಡು ನಾನು. ಏನಿಲ್ಲ, ಬ್ರಹ್ಮ ಸತ್ಯ ಜಗನ್ಮಿತ್ಯ ಜೀವ ಇವ ಬ್ರಹ್ಮನ ಅಪರ. ಅವಾಗೊಂದು ಅವ್ನು ಕೈ ತೆಲಿಗೆ ಇಟ್ಕೊಂಡಂತ ಸುಮ್ಮನೆ ಬಳದ ಬಿಡಪ್ಪ 12 ವರ್ಷ ಅವನು ಎಂಡೆ ಕಸ ಅಂದ. ಅವತ್ತು ಆ ಮಾತು ನೆಂಬಿದ್ರೆ ನನಗೆ ಇಲ್ಲಿ ಎಂಡೆ ಕಸ ಬೆಳೆ ಪರಿಸ್ಥಿತಿ ನನಗೆ ಯಾಕೆ ಬರ್ತಿತ್ತು? ಅದೇ ಮಾತು ಸಲಿಗೆ ನಾನು ಕಾಯ್ಕೊಂತ ಕುಂತೆ 12 ವರ್ಷ ನಾನು ಕೇಳಬೇಕಾಯ್ತಲ್ಲ. ಅದರಂಗೆ ಬಹು ಸುಲಭವಿದ ಬ್ರಹ್ಮವಿದ್ಯೆ, ಗುರು ಒಲಿದು ಪೇಳದಿರಲು ಆ ಬ್ರಹ್ಮನಿಗೂ ಅಸಾಧ್ಯ ಅಂದ್ರೆ ಅವ್ರು. ಭಾಳ ಸರಳ ಅದ, ಇಲ್ಲಂತಿಲ್ಲ. ಆದರೆ ಸದ್ಗುರುನಾಥ ಒಲಿದು ಪ್ರೇಮದಿಂದ ಕರುಣದಿಂದ ನಮಗೆ ಉಪದೇಶ ಮಾಡಿದ್ರೆ ಭಾಳ ಸರಳ ಅದ. ಅವು ಹೇಳಲ್ಲ ಅಂದರೆ ಆ 4 ಮುಖದ ಬ್ರಹ್ಮನಿಗೂ ಇದು ಅಸಾಧ್ಯ ಅದ. ಮತ್ತು ಯಾರಿಗೂ ತಿಳಿಯೋದಲ್ಲ. ಅದಕ್ಕಾಗಿ ಇಂಥ ಒಂದು ಸಾಮರ್ಥ್ಯವುಳ್ಳಂಥ ಈ ಬ್ರಹ್ಮಜ್ಞಾನವನ್ನು ಅನೇಕ ಉಪಾಯಗಳಿಂದ ತಿಳಿಸೋ ಪ್ರಯತ್ನ ಮಾಡ್ತಾರೆ ಮಹಾತ್ಮರೇ ಹೊರತು ಅದಕ್ಕೆ ವಿಷಯವಾಗಿ ಅನೇಕ ರೀತಿಯಿಂದ ವಿಷಯಾಂತರ ಮಾಡಬೇಕೆಂಬ ಉದ್ದೇಶ ಯಾವ ಮಹಾತ್ಮರಿಗಿಲ್ಲ. ಪಂಚೀಕರಣ ಅದರ ಉದ್ದೇಶ ಏನದ ಅಂದರೆ ನಿನ್ನ ತತ್ವಜ್ಞಾನಕ್ಕೆ ಸರಿಯಾದ ರೀತಿಯಿಂದ ಅನುಭವ ಆಗಲಿ. ನಿನಗೆ ಈ ಶರೀರದೊಳಗೆ ಇರುವಂಥ ವಸ್ತುಗಳು ಏನಿದಾವ, ಅದರ ಧರ್ಮಗಳು ಏನಿದಾವ, ಅದರ ವ್ಯವಸ್ಥೆ ಹೇಗದ ಅಂತ ನಮಗೆ ಅನುಭವಕ್ಕೆ ಬರೋದಕ್ಕಾಗಿ ಹೇಳಕತ್ತಾರ ಅವರು.
ಏನು ನಮಗಂತ ಅರ್ಥ ನಾವು ಮೊದಲೇ ತಿಳ್ಕೊಂಡೇವಿ ಎಲ್ಲೋ ಶರೀರ ನಾನು, ಬುದ್ಧಿ ನಾನು, ಮನಸ್ಸು ನಾನು, ಅಹಂಕಾರ ನಾನು ಅಂತ ತಿಳಿದೇವಿ. ಅದನ್ನು ನೀನಂತ ಹೇಳಕ್ಕೆ ಹೊಂಟಿಲ್ಲ ಅವರು, ಅದು ನೀನು ಅಲ್ಲ ಅಂತ ತಿಳ್ಸಕ್ಕೆ ಹೊಂಟಾರ. ಹೆಂಗ ನಾ ಅಲ್ಲ ಅಂದರೆ ಅದರ ಧರ್ಮ ಕರ್ಮಗಳನ್ನು ವಿಚಾರ ಮಾಡಿ ಬೇರ್ಪಡಿಸು. ಹೇಗೆ ಅನ್ವಯ ವ್ಯತಿರಿಕ್ತ ಯಾವುದು 3 ಕಾಲದೊಳಗೆ ಇರ್ತದ ಅದು ನೀ ಇದ್ದಿ, ಯಾವುದು ಒಂದು ಕಾಲದೊಳಗೆ ಇದ್ದು ಇನ್ನೊಂದು ಕಾಲದಾಗ ಇರಂಗಿಲ್ಲ ಅವೆಲ್ಲವೂ ನೀನು ಅಲ್ಲ ಅಂತೇಳಿ ಅಂದ್ರೆ ಅವರು. ಈ ಶರೀರ ಜಾಗ್ರದೊಳಗಾದ, ಸ್ವಪ್ನ ಸುಸುಪ್ತಿಯೊಳಗಿಲ್ಲ. ಸೂಕ್ಷ್ಮ ಶರೀರ ಜಾಗ್ರ ಸ್ವಪ್ನದಾಗ ತೋರಿದ್ರೆ ಸುಸುಪ್ತಿಯಾಗಿಲ್ಲ. ಹೀಗೆ ಜಾಗ್ರದೊಳಗೆ 3 ಕಾಲದೊಳಗೆ ಇವು ಇಲ್ಲದೇ ಇದ್ದರೂ ಕೂಡ ಅಭಾವ ರೂಪವಾಗಿದ್ದರೂ ಕೂಡ ನೀನು ಮಾತ್ರ ಭಾವರೂಪವಾಗಿದ್ದಿಲ್ಲ. ಎಚ್ಚರ ಇದ್ದವನೇ ಸ್ವಪ್ನದಾಗ ಇದ್ದಾನ, ಅವನು ಬೇರೆನು ಬಂದಾನ. ಅಲ್ಲಿ ಈ ಎದ್ದಾಗ ಏನು ಮಾಡ್ಯಾನ ಅವನೇ ಅಲ್ಲಿ ಕನಸು ಅನುಭವ ಮಾಡ್ತಾನೆ, ಅವನೇ ಹೇಳ್ತಾನ ನಾನು ಸ್ವಪ್ನ ನೋಡಿದೆ, ಕನಸು ನೋಡಿದೆ. ಮತ್ತು ನಿದ್ದೆಗೆ ಯಾರಿದ್ರು? ನಾನೇ ಏನೇ. ಅದಕ್ಕೆ ನಿದ್ದೆ ಅನುಭವ ಎದ್ದ ಮೇಲೆ ಬಂದು ಹೇಳ್ತೀನಿ ನಾನು ಆನಂದವಾಗಿದ್ದೆ ಅಂತ. ಅಂದರೆ ನೀನು 3 ಕಾಲದೊಳಗೆ ಇರೋದರಿಂದ ನೀ ಅನ್ವಯ ಎಲ್ಲ ಕಡೆ ಇದ್ದೆ. ಆದರೆ ಈ ದೇಹಕ್ಕೆ ಸಂಬಂಧಪಟ್ಟಂಥ ಕರ್ಣ ಧರ್ಮಗಳು ಇವು ಅಭಾವ ಇದ್ದಾವ, ಇವು ನೀನು ಅಲ್ಲ ಅಂತ ತಿಳ್ಕ ಅಂತ ಹೇಳಿದರು. ಹೀಗೆ ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ ಪರ್ಯಂತರ ಹೇಳುತ್ತಾ ಬಂದು ಇವತ್ತೇನಪ್ಪ ಅಂದ್ರೆ ಆನಂದಮಯ ಕೋಶದ ವಿಚಾರವನ್ನು ಹೇಳ್ತಾರೆ. ಈ ಆನಂದಮಯ ಕೋಶ ಹೆಂಗಾದ್ರಿ ಅಂತಂದರೆ ಇದರದ್ದು ಲಕ್ಷಣವನ್ನು ಹೇಳ್ತಾರೆ. ಇದು ಕಾರಣ ಶರೀರದಲ್ಲಿ ತೋರುವಂಥ ಅವಸ್ಥೆ. ಇದು ಈ ಶರೀರದೊಳಗೆ ಇನ್ನೂ 2 ಶರೀರ ಇದ್ದಾವೆ. ಕಣ್ಣಿಗೆ ಕಾಣ್ತದೆ, ಇದೇನು ಊಟ ಕುಂತದ ಮುಂದೆ ಅಷ್ಟೇ. ಇದು ಒಳಗಿದ್ರಾಗ ಇನ್ನೂ 2 ಇದ್ದಾವೆ. ಇದು ಹೆಂಗೈತೆ ಅಂದ್ರೆ ಇದು ಸುಮ್ಮನೆ ಕೆಲಸ ಮಾಡೋದು ಅಷ್ಟೇ, ಮಾಡಿಸೋ ಒಳಗಿದಾವೆ ಎಲ್ಲ ಸೂಕ್ಷ್ಮ ಶರೀರ. ಅದು ಹೆಂಗೆ ಹೇಳ್ತದ ಹಂಗೆ ಇದು ಸ್ಥೂಲ ಶರೀರ ತಯಾರಾಗ್ತದ. ನಡಿ ಅಂದ್ರೆ ನಡೀತದ, ಹಿಡಿ ಅಂದ್ರೆ ಹಿಡಿತದ, ಒಡಿ ಅಂದ್ರೆ ಹೊಡಿತದ. ಯಾಕೆ ಮಾಡೋನು ಅವನು ಬೇರೆ, ಮನಸ್ಸು ಬುದ್ಧಿಗಳು ವ್ಯವಹಾರದಿಂದ ಇದು ಶರೀರ ವ್ಯವಹಾರ ಮಾಡ್ತದೆ, ಇಂದ್ರಿಯಗಳು ವ್ಯವಹಾರ ಮಾಡ್ತಾವೆ. ಅವು ಗಪ್ಪಿತ್ತು ಅಂದರೆ ಸುಮ್ಮನೆ ಕುಂತಿರ್ತದೆ, ಏನಿಲ್ಲ. ಅವು ಎಲ್ಲಿ ತಾನೇ ಕೆಲಸ ಮಾಡ್ತಾವ ಅಲ್ಲಿ ತಾನೇ ಇವು ಮಾಡ್ತಿರ್ತಾವೆ. ಈ ಸೂಕ್ಷ್ಮ ಶರೀರಕ್ಕೂ ಇನ್ನೂ ಒಂದು ಶರೀರ ಅದ, ಯಾವುದಂದ್ರೆ ಕಾರಣ ಶರೀರ. ಅದ್ರಾಗ ಎಲ್ಲ ಸಂಸ್ಕಾರಗಳು ಅಡಿಗೆ ಸೂಕ್ಷ್ಮ ಬೀಜ ರೂಪವಾಗಿ ಇದಾವೆ. ಈ ಸ್ಥೂಲ ಶರೀರಕ್ಕೆ ಹುಟ್ಟೋದಕ್ಕೆ ಕಾರಣ ಏನು? ಸೂಕ್ಷ್ಮ ಶರೀರ ಐತೆ. ಸೂಕ್ಷ್ಮ ಶರೀರದಲ್ಲಿ ಆ ಸಂಸ್ಕಾರಗಳು ಉಳಿಯೋದಕ್ಕೆ ಕಾರಣ ಏನು? ಕಾರಣ ಶರೀರ ಐತೆ. ಮತ್ತು ಇಲ್ಲಿ ಶಾಸ್ತ್ರ ಏನು ಮಾಡ್ತದಂದ್ರೆ ಕಾರಣ ಶರೀರದಲ್ಲಿ ಇರುವಂಥ ಮೂಲ ಅಜ್ಞಾನವನ್ನು ನಾಶ ಮಾಡುವುದರಿಂದ ಅಲ್ಲಿ ಸೂಕ್ಷ್ಮ ಶರೀರದಲ್ಲಿ ಸಂಸ್ಕಾರ ಇಲ್ಲ. ಅದರಲ್ಲಿ ಸಂಸ್ಕಾರ ಇಲ್ಲದರಿಂದ ಸ್ಥೂಲ ಶರೀರ ಉತ್ಪತ್ತಿಗೆ ಕಾರಣ ಇಲ್ಲ. ಎಲ್ಲಿವರೆಗೆ ಸಂಸ್ಕಾರಗಳು ನಮ್ಮಿಂದ ಹೋಗ್ತಾವ ಅಲ್ಲಿವರೆಗೆ ನಾವು ಜನ್ಮ ಎತ್ತಲೇಬೇಕು. ಈಗ ಬೀಜ ಬಿತ್ತು ಬರ್ತೀವಿ, ಶೇಂಗಾ ಬೀಜ. ಆ ಬೀಜ ಒಂದೇ ಬಿತ್ತಿವೆ ಇಲ್ಲ ನಾವು, ಮೇಲೆ ಸಿಪ್ಪೆ, ಅದರ ಮೇಲೆ ಸಿಪ್ಪೆ ಜೊತೆಗೆ ಬಿತ್ತಿವೆ ನಾವು ಇಲ್ಲ, ಬೀಜ ಬಿತ್ತಿವಿ ಅಂದೀವಿ. ಸಿಪ್ಪೆ ತಗೊಂಡು ಬರ್ತದಿಲ್ಲ, ಅದು ಬರ್ಬೇಕಾದ್ರೆ. ಸಿಪ್ಪೆ ಅನ್ನೋದು ಸ್ಥೂಲ ಶರೀರ, ಬೀಜ ಅನ್ನೋದು ಸೂಕ್ಷ್ಮ ಶರೀರ. ಸಂಸ್ಕಾರ ಬೀಜದಾಗ ಅದ, ಆದರೆ ಸಿಪ್ಪೆ ತಯಾರು ಮಾಡ್ಕೊಂಡು ಬಂದದಿಲ್ಲ, ಅದನ್ನು ಕವಚ ಮಾಡ್ಕೊಂಡು ಬಂದದಿಲ್ಲ. ಮತ್ತು ಈ ಸೂಕ್ಷ್ಮ ಶರೀರಕ್ಕೆ ಸ್ಥಾನ ಯಾವುದದ? ಈ ಸ್ಥೂಲ ಶರೀರವೇ ಸ್ಥಾನ ಅದ, ಅದನ್ನು ಕವಚ ಮಾಡ್ಕೊಂಡು ಬಂದದ. ಅನೇಕ ಸಂಸ್ಕಾರಗಳಿಂದ ಕೂಡಿಕೊಂಡು ಇದರಾಗ ಸುಖ ದುಃಖ ಭೋಗವನ್ನು ಮಾಡೋದಕ್ಕೆ ಈ ಸ್ಥೂಲ ಶರೀರ ಸಾಯಬೇಕಾಯ್ತು. ಸುಖ ದುಃಖ ಎರಡೇ, ಸುಖ ದುಃಖ ಮಿಶ್ರ ಫಲಗಳನ್ನು ಭೋಗ ಮಾಡ್ತದೆ. ಮತ್ತು ಇದಕ್ಕೆ ಹುಟ್ಟೋದಕ್ಕೆ ಸಾಯೋದಕ್ಕೆ ಮೂಲ ಕಾರಣವಾಗಿರೋದು ಕಾರಣ ಶರೀರ. ಅಲ್ಲಿ ಅದೆಲ್ಲ ಐತಿ, ಅದು ಸುಸುಪ್ತಿ ಅವಸ್ಥೆಯಲ್ಲಿ. ಅಲ್ಲಿ ಅಜ್ಞಾನ ಅಂತಾರೆ. ಅಜ್ಞಾನ ಅಂದರೆ ಏನು? ತನ್ನನ್ನು ತಾನು ತಿಳಿಲಾರ್ದ ಶರೀರವೇ ನಾನು, ಇಂದ್ರಿಯ ನಾನು, ಬುದ್ಧಿ ನಾನು, ಮನಸ್ಸು ನಾನು ಅಂತ ತಿಳ್ಕೊಂಡ ಸಂಸ್ಕಾರ ಅದರ ಗಟ್ಟಿ ಕುಂತದ. ಅದು ಎದರಿಂದ ನಿವೃತ್ತಿ ಆಗ್ತದೆ ಅಂದರೆ ಜ್ಞಾನದ್ವಾರ ನಿವೃತ್ತಿ ಆಗ್ತದೆ. ಯಾವ ಜ್ಞಾನ? ಈ ಲೌಕಿಕ ಜ್ಞಾನ ಅಲ್ಲ, ಅಲೌಕಿಕ ಜ್ಞಾನ ಅಂತಾರೆ. ಅಂದ್ರೆ ತನ್ನ ಯಥಾರ್ಥ ಸ್ವರೂಪ ಜ್ಞಾನದ್ವಾರ ಸದ್ಗುರು ಮುಖಾಂತರ ಯಾರು ವೇದದ ಮಹಾವಾಕ್ಯಗಳ ತಾತ್ಪರ್ಯ ಅರ್ಥವನ್ನು ಅರಿತು ಅಲ್ಲಿರುವಂಥ ಏನು ಲಕ್ಷಾರ್ಥ ರೂಪವಾದ ನಮ್ಮ ಸ್ವರೂಪದ ವಿವೇಕವನ್ನು ಉದಯ ದ್ವಾರ ಯಾರಿಗೆ ಆ ನಿಷ್ಠೆ ಉದಯ ಆಗ್ತದೆ ಅವರಿಗೆ ಅಜ್ಞಾನ ಅವತ್ತು ನಷ್ಟ ಆಗ್ತದೆ. ಆ ಅಜ್ಞಾನ ನಷ್ಟ ಆಗೋದರಿಂದ ಏನಾಗ್ತದೆ? ಈ ಸ್ಥೂಲದಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಹಂಗೆ ಇರ್ತದೆ. ಜ್ಞಾನ ಆದಮೇಲೆ ಶರೀರ ಇರೋಂಗಿಲ್ಲ ಅಂತಾರೆ, ಹೇಳಿಲ್ಲ. ಪ್ರಾರಬ್ಧ ನಿಮಿತ್ತದಿಂದ ಎಲ್ಲಿವರೆಗೆ ಇರಬೇಕು ಅಲ್ಲಿವರೆಗೆ ಇರ್ತದೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಯಾವುದೂ ಇರೋಂಗಿಲ್ಲ. ಏನಿರೋಂಗಿಲ್ಲ? ಅದು
ಸುಟ್ಟು ಬೀಜದಂತೆ ಇರ್ತದಂದ್ರೆ ಅವ್ರು ಸಂಸ್ಕಾರ ಇರಂಗಿಲ್ಲ ಅದ್ರಾಗ. ಮೊದಲಿನಂತೆ ಸಂಸ್ಕಾರ ಇರಂಗಿಲ್ಲ. ಆ ಸಂಸ್ಕಾರ ಇಲ್ಲದೆ ಇರೋದರಿಂದ ಈ ಸ್ಥೂಲ ಶರೀರ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ಇರ್ತದೆ. ಯಾವತ್ತು ಈ ಸ್ಥೂಲ ಶರೀರ ನಾಶ ಆಯ್ತು ಅಂದ್ರೆ ಅದನ್ನು ನಾಶ ಆಗಿ ಹೋಗ್ತದೆ. ಅವನಿಗೆ ಪುನಃ ಜನನ ಮರಣ ಅನ್ನುವಂಥದ್ದು ಭವ ಇಲ್ಲ ಅಂದ್ರೆ ಅವ್ರು ಭವ ಸುಮ್ಮನೆ ಭವ ದೂರ ಆಗ್ತದೇನು? ಒಂದು ರೋಗ ದೂರ ಆಗಬೇಕಾದ್ರೆ ಎಷ್ಟೋ ವೈದ್ಯರು ಬೇಕು, ಎಷ್ಟೋ ಸಲಹೆ ಬೇಕು, ಎಷ್ಟೋ ಔಷಧ ಬೇಕು. ಇದು ದೊಡ್ಡ ರೋಗ, ಇದು ಸಣ್ಣ ರೋಗ ಅಲ್ಲ. ಭವ ರೋಗ ಅನ್ನೋಂಥದ್ದೇನು ಸಣ್ಣ ರೋಗ ಐತೇನಿದು? ಎಲ್ಲರಿಗೆ ಗಂಟು ಬಿದ್ದದೆ ಇದು. ಸಣ್ಣವರಿಗೆ, ದೊಡ್ಡವರಿಗೆ, ದೇವತೆಗಳಿಗೆ ಎಲ್ಲರಿಗೆ ಗಂಟು ಬಿದ್ದದ ಭವರೋಗ. ಅಂಥ ಭವರೋಗದ ನಿವೃತ್ತಿ ನಾವು ಮಾಡಿಕೊಳ್ಳಬೇಕಾಗಿತ್ತಪ್ಪ ಅಂತಂದ್ರೆ ಅದಕ್ಕೆ ಸದ್ಯನಾಗಿರುವಂಥ ಭವರೋಗ ವೈದ್ಯನಾಗಿರುವಂಥ ಸದ್ಗುರುನಾಥನೇ ಇದಕ್ಕೆ ಈ ರೋಗವನ್ನು ಕಳೀಲಿಕ್ಕೆ ಸಾಧ್ಯ ಆಗ್ತಾನೆ. ಅದು ಬಿಟ್ಟರೆ ಇದು ಎಲ್ಲರಿಗೂ ಸಾಧ್ಯನೂ ಅಲ್ಲ. ಅದಕ್ಕೆ ಈಗ ಒಬ್ಬರು ಅಣ್ಣ ಆಡಿದ ಪದ, ಪರಿಪಕ್ವ ಹೃದಯರಲ್ಲದೆ ಮಂದ ಮನುಜರಿಗೆ ಬರಿದೆ ಬೋಧಿಪನೆಂಬ ಭ್ರಮೆಯಾಕು ಮನುಜ. ಪರಿಪಕ್ವ ಹೃದಯರಲ್ಲದ, ಪರಿಪಕ್ವ ಅಂದ್ರೇನು? ಅಂತಃಕರಣದಲ್ಲಿ ನಮಗೆ ಬೇಸರ ಬರಬೇಕು. ಈ ಸಂಸಾರ, ಈ ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೋದು, ಎಷ್ಟು ಸಲ ಹುಟ್ಟಬೇಕು, ಎಷ್ಟು ಸಲ ಸಾಯ್ಬೇಕಪ್ಪ, ಇದು ಎಷ್ಟು ಸಲ ಈ ಶರೀರ ತೊಡಬೇಕಂತ ಯಾರಿಗೆ ಬೇಸರ ಬರ್ತದೆ ನೋಡು, ಆವಾಗ ಅದಕ್ಕೆ ಹೃದಯ ಪಕ್ವ ಆಗ್ಯದ ಅಂತ ಅರ್ಥ. ಸುಮ್ಮನೆ ಜುಲಿಮಿಗೆ ಕರ್ಕೊಂಬಂದು ಕುಂದರು ಇಲ್ಲಿ ಮಠದಾಗಂತ ಜುಲಿಮಿಗೆ ಕರ್ಕೊಂಬಂದು ಕುಂದ್ರಿಸಿದ್ರೆ ಅದು ಪಕ್ವ ಆಗ್ತದೆ ಏನದು? ನೋಡ್ರಿ, ಬೇಕಾದ್ರೆ ಗಿಡದಾಗ ಹಣ್ಣು ಆಗಲಾರ್ದು ಹಣ್ಣು ಹರ್ಕೊಂಬಂದಕ್ಕೆ ಇಸಿಗೆ ಇಡ್ರಿ, ಮತ್ತೆ ಅದು ಇದ್ದದ್ದು ಕೊಳತೋತದ, ಅದು ಕೊಳತೋತದಿಲ್ಲ. ಇಸಿಗೆ ನೋಡ್ತಾರೆ, ಅದು ಪಕ್ವ ಆಯ್ತಂತ ತಾನೇ ಉಚ್ಕೊಂಡ್ಬಿಡ್ತದ. ಅದು ಆ ಗಿಡದಾಗ ಇರಂಗಿಲ್ಲ. ಅದು ನಾವು ಭಾಳ ಇಸಿಗೆ ಹೋದಿವಂದ್ರೆ ಕೆಟ್ಟು ಹೋಗ್ತದೆ. ಅದ್ರಂಗೆ ಇದು ಜುಲಿಮಿಗೆ ಮ್ಯಾಲಿಂದ ಮೇಲೆ ನಿನ್ನಾಗ ಅಂತಂದ್ರೆ ಅವು ಏನಾಗ್ತಾನೆ, ಇದ್ದದ್ದನ್ನು ಮೊದಲು ಚಲೋ ಇತ್ತು, ಇದನ್ನು ಕೆಟ್ಟೋಯ್ತು ಅಂತ ಅರ್ಥ. ಹಂಗಾಗೋದಲ್ಲ ಇದು. ಹೃದಯ ಪಕ್ವ ಆಗ್ಬೇಕಲ್ಲ. ಬೇಸರ ಬರಬೇಕು. ಈ ಸಂಸಾರ ನೋಡಿದ್ದು ನೋಡೋಕೆ, ಕೇಳಿದ್ದು ಕೇಳೋಕೆ, ಉಂಡಿದ್ದು ಉಣಕ್ಕೆ, ಮುಟ್ಟಿದ್ದು ಮುಟ್ಟಕ್ಕೆ ಬೇಸರ ಯಾರಿಗೆ ಬರ್ತದೆ? ಅವರಿಗೆ. ಪರಿಪಕ್ವ ಹೃದಯರಲ್ಲದ ಮಂದ ಮನುಜರಿಗೆ ಅಂದ್ರೆ ಏನ್ರಿ? ಮಂದ ಮನುಜರಿಗೆ ಅಂದರೆ ನಾವು ಎಷ್ಟು ಸಲ ದಿವಸ, ಯಾಕೆ ಶ್ರಾವಣ ಮಾಸ ಅಲ್ಲ, ಇಡೀ ವರ್ಷತ್ತಾನ ಮ್ಯಾಲಿಂದ ಮೇಲೆ ನೀವು ಉಪದೇಶ ಮಾಡು, ಏನಿಲ್ಲ, ಜಳ. ಮತ್ತು ಅಂಥವ್ರಿಗೆ ಮಂದ ಅಂದ್ರೆ ಅವ್ರು ಎಷ್ಟು ಹೇಳಿದ್ರು ಅವನು ಅದ್ರ ಬಗ್ಗೆ ತಿಳಿಯೋಕೆ ತಯಾರಿಲ್ಲ ಅಂದಮೇಲೆ ಅವ್ನಿಗೇನಂತಾರೆ? ಮಂದ ಮನುಜ. ಇವನು ಹೇಳಿದವನಿಗೆ ಸಾಕಾಯ್ತು ಹೊರತು ಅವ್ನು ಕೇಳೋನಿಗೆ ಸಾಕಾಗಲಿಲ್ಲ ಅಂದರೆ ಮತ್ತೆ ಅದು ಏನು ಮಾಡಬೇಕು? ಮಂದ ಮನುಜರಿಗೆ ಬರಿದೆ ಬೋಧಿಪೆನೆಂಬ, ಬರಿದೆ ಅಂದ್ರೇನು? ವ್ಯರ್ಥವಾಗಿ ನೀವು ಮೈಕು ಸಾಕಾಯಿತು, ನೀವು ಒದರಿದ್ದು ವಾಣಿನೂ ಸಾಕಾಯ್ತು, ಅವನಿಗಂತ ಏನು ಪರಿಣಾಮ ಆಗಲೇ ಇಲ್ಲ. ಇಂಥವ್ರಿಗೆ ನೀ ಎಷ್ಟು ಸಲ ಬೋಧಿಸಿದ್ರೆ ಏನೈತೆ? ಅರೆ ಇಲ್ರಿ, ನಾನು ಅಂಥವ್ರಿಗೂ ನಾ ಹೇಳ್ತೀನಿ, ದಡ್ರಿದ್ರೆ ನಾ ತಿಳಿಸ್ತೀನಿ ಅಂತಂದರೆ ಅವ್ರು ಅದಕ್ಕೆ ಇನ್ನೊಂದು ಉತ್ತರ ಕೊಟ್ಟರು ಅವರು. ಅರೆ ಇಂಥ ಅಘಟನೆ ನಿನ್ನೊಳಗಿರೆ, ಇಲ್ರಿ ನಾನು ಅವ್ರನ್ನ ಸಮಿತಿ ಸರಿ ಮಾಡ್ತಾನಂತಂದರೆ, ಇಂಥ ಅಘಟನೆ ನಿನ್ನೊಳಗಿರೆ ಮರಣಾದಿ ಅನರ್ಥ ಇನ್ನು ಇಳೆಯವರಿಗೆ ಹೌದುಂಟೆ. ನೀನಿಷ್ಟು ಚಲೋ ಕೆಲಸ ಮಾಡಂಗಿತ್ತಂದರೆ ಈ ಜಗತ್ತಿನಾಗ ಜನನ ಮರಣ ಅನ್ನೋ ರೋಗನೇ ಇರ್ತದಲ್ಲ, ಎಲ್ಲರೂ ಮುಕ್ತರಾಗಿ ಹೋಗ್ತಿದ್ರಿ ಅಂದು. ಹಿಂಗೆ ಹೇಳಿದ ತಕ್ಷಣ ನಾನು ಆತ್ಮಜ್ಞಾನಿ ಆಗಿ ಹೋಗಂಗಿದ್ರೆ ಹಂಗಿರಂಗಿಲ್ಲ. ಅದು ಸಂಸ್ಕಾರ ಬೇಕಾಗ್ತದೆ. ಸಂಸ್ಕಾರ ಉದಯ ಆಗಬೇಕಾಗಿತ್ತಂದರೆ ಅದಕ್ಕೆ ನಾವು ಬಹಳ ಸೂಕ್ಷ್ಮತೆಯಿಂದ ರಕ್ಷಣೆ ಮಾಡಬೇಕಾಗ್ತದೆ. ಬೀಜ ಬಿತ್ತಿ ಮನೆಗೆ ಬಂದು ಕಾಲು ಉದ್ದಕ್ಕೆ ಚಾಚಿ ಕೌದಿ ಉದ್ಕೊಂಡು ಮಕ್ಕಂಡ್ರೆ ಹೊಲ ಯಾರು ನೋಡ್ಬೇಕಾರಿ? ರಕ್ಷಣೆ ಮಾಡೋದು ಯಾರು ಜವಾಬ್ದಾರಿ ಐತಿ? ನಾ ಬಿತ್ತಿನಪ್ಪ, ಬಿತ್ತಿದ್ದು ಖರೆ, ಮತ್ತೆ ಅದಕ್ಕೆ ಏನು ದನ ಬಿದ್ದವೋ, ಏನು ಬಿದ್ದವೋ, ಹುಳ ಬಿದ್ದವೋ, ಹೊಲಕ್ಕೆ ಬೇರೆ ಹಚ್ಚೋರು ಯಾರು? ಅವೆಲ್ಲ ನಿನ್ನ ಕೆಲಸ ಏನಾದ್ರು ಬರೀ ಬೆಳೆ ತಾನೇ ಮಾಡ್ಕೊಂತದ? ಹಂಗಿಲ್ಲ. ಬೀಜ ಬಿತ್ತೀವಿ ಅಂದಮೇಲೆ ಅದಕ್ಕೆ ರಕ್ಷಣೆ ಬೇಕು. ಯಾಕೆ? ಬೆಳೆ ತೆಗಿಬೇಕಾಗದು ನಮ್ಗೆ. ಗುರುವರನ ಉಪದೇಶವೆಂತೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ. ವೃಷ್ಟಿ ಅಂದ್ರೆ ಏನು? ಮಳೆ. ಎಂಥ ಮಳೆ ಆಗ್ಬೇಕು? ಅದಕ್ಕೆ ಸಂಸ್ಕಾರ. ಗುರುಗಳು ಏನು ಉಪದೇಶ ಮಾಡ್ಯಾರ ಅದೇ ಸಂಸ್ಕಾರ ರೂಪದಲ್ಲಿ ವೃಷ್ಟಿ ಬೆಳೆ ಆಗ್ಬೇಕದು.
ಗುರುವರನ ಉಪದೇಶವೆಂಬ ಬೀಜವ ಬಿತ್ತಿ ಮೆರೆವ ಸಂಸ್ಕಾರ ವೃಷ್ಟಿಯ ಬಲದಿ. ಮತ್ತು ಅಲ್ಲಿಗೆ ಅದಕ್ಕೆ ಮುನ್ನ ಇನ್ನೊಂದು ಮಾತು ಹೇಳ್ಯಾರ, ಅರಿವೆಂಬ ಪೈರನ್ನೇ ಬೆಳೆಸುತ್ತ. ಏನು ಬೆಳೆಸ್ಬೇಕು? ಈ ಹೊಲ್ದಾಗ ಬೀಜ ಬಿತ್ತೀವಿ, ಜೋಳ ಬೆಳೆದಿವಿ, ಕಡಲೆ ಬೆಳೆದಿವಿ, ಏನೋ ಬೆಳಿಬೇಕು. ಅದೂ ಕೆಲಸ ಐತೆ ಅಲ್ಲಿ ರೈತನಿಗೆ. ಏನು ಸುಮ್ಮನೆ ಬೆಳಿತಾನೆ? ನಾವು ಕಷ್ಟಪಡಬೇಕಲ್ಲ. ಮತ್ತು ಇಲ್ಲಿ ಏನು ಕಷ್ಟಪಟ್ಟಿವಪ್ಪ? ಶರೀರ ಎಂಬ ಭೂಮಿಯಾಗ ಗುರುನಾಥನ ಮಾತಂಬದು ಉಪದೇಶ ಎಂಬ ಬೀಜ ಬಿತ್ತೀವಿ. ಇದಕ್ಕೆ ಸಂಸ್ಕಾರ ಎಂಬ ಮಳೆ ನೀರು ಬೀಳ್ಬೇಕು. ಮತ್ತು ತಕ್ಕ ಮಳೆಗಾಲದಾಗ ಮತ್ತು ಯಾವಾಗ ಬೆದೆ ನೋಡಿ ಬೀಜ ಹಾಕ್ತಾರೋ, ಯಾವಾಗ ಬೇಕಾವಾಗ ಚಳಿ ಬರ್ತಾರೋ ಹೊಲ್ದಾಗ ಹೋಗಿ, ಯಾವಾಗ ಬೇಕಾವಾಗ ಚೆಲ್ತಾರೇನು ಬೀಜ? ಮತ್ತು ಇದು ಪಕ್ವಾಗ್ಯದಂತ ಗೊತ್ತಾಗಬೇಕು ನಮ್ಗೆ. ಆವಾಗ ನಾವು ಹೋಗಿ ಬೆದೆ ನೋಡ್ಕಿ ಬೀಜ ಹಾಕಿದ್ವಿ. ಬೀಜ ಹಾಕಿದ ಮೇಲೆ ಮಳೆ ಬಂತು. ಮಳೆಗೆ ತಕ್ಕಂತೆ ಬೆಳೆ. ಅದ್ರಾಗ ಬೆಳೆ ಏನು? ಅರಿವೆಂಬ ಪೈರನ್ನೇ ಬೆಳೆಸುತ್ತ. ಜ್ಞಾನವೆಂಬ ಏನು? ಅರಿವು ಅಂದರೆ ಜ್ಞಾನ. ಯಾವ ಜ್ಞಾನ? ನಾನು ಯಾರೀನಿ ಎಂಬುದು ಜ್ಞಾನ. ನನ್ನ ಮೂಲ ಸ್ವರೂಪದ ಜ್ಞಾನ ನನಗಾಗಬೇಕಲ್ಲ. ನಾನು ಯಾರಪ್ಪ, ಈ ಶರೀರ ಏನು, ಇಂದ್ರಿಯಗಳು ಏನು ಅಂತ ವಿವೇಕವೆಂಬ ಜ್ಞಾನವನ್ನು ಪೈರನ್ನೇ ಬೆಳೆಸುತ್ತಾ ಮುಸುಗಿರ್ದ ದುರಿತ ದುರ್ಗುಣವೆಂಬ ಕಳೆಯನ್ನು ಕಿತ್ತಿ ಅಂದರು. ಏನು ಇದಕ್ಕೆ ಮುಸುಗಾಕ್ಯಾವ ನೋಡು. ಅವ ರೈತ 10 ಸಲ ಹೊಲ ಹಸನ ಮಾಡಿರ್ತಾನ ಬೀಜ ಬಿತ್ತಕ್ಕಿಂತ ಮೊದಲೇ. ಸುಮ್ಮನೆ ಹೋಗಿ ಬಿತ್ತಿ ಬರಂಗಿಲ್ಲ. 10 ಸಲ ಹೊಲ ಹಸನ ಮಾಡಿ ಕುಂಟೆ ಹರಿಗೆ ಎಲ್ಲ ಮಾಡಿದ ಮೇಲೆ ಮಳೆ ಬಿದ್ದ ತಕ್ಷಣ ಸ್ವಲ್ಪ ಬೊಟ್ಟು ಬೀಜ ಬಿತ್ತಿ ಬರ್ತಾನೆ. ಆ ಬೀಜ ಬಿತ್ತಿ ಆ ಬೀಜಕ್ಕೆ ಗೊಬ್ಬರ ಎಣ್ಣೆ ಎಲ್ಲ ವ್ಯವಸ್ಥೆ ಮಾಡಿರ್ತಾನೆ. ಕಸ ಬೆಳ್ಳಿ ಅಂತ ಅವನೇನ ಮಾಡ್ತಾನೆ? ಆದ್ರೂ ಬೆಳಿತೀವಿಲ್ಲ ಕಸ. ಮಾಡಿಲ್ಲೇನು? ಮೊದಲೆಲ್ಲ ಹಸ ಮಾಡ್ಯಾನ, ಮತ್ತೆ ಯಾಕೆ ಬೆಳೆದು? ಹೌದಪ್ಪ, ಎಲ್ಲಿ ಇರ್ತದೆ ಒಳ್ಳೆಯದನ್ನ ಅಲ್ಲಿ ಕೆಟ್ಟು ಬಂದೇ ಬರ್ತಾವ ಅವು. ನೀನು ಬೆಳೆ ರಕ್ಷಣೆ ಮಾಡ್ಬೇಕಾದ್ರೆ ಕಸ ಕಿತ್ತಬೇಕು. ಎಲ್ಲಿ ಬಿಡಪ್ಪ, ನಾನೇನು ಅದನ್ನೇನು ಬೆಳೆಸಿನೇನು ಇದ್ರಿಲ್ಲ, ಅದನ್ನು ಬೆಳೀಲಿ ಇದನ್ನು ಬೆಳೆ ಅಂದ್ರೆ ಇದ್ದದ್ದು ಬೆಳೆನೂ ಓದ್ತದೆ ನೋಡು. ಕಸ ಇತ್ತಂದ್ರೆ ಬೆಳಿತಾವ ಬೆಳೆ. ಅದ್ರಂಗೆ ಇಲ್ಲಿ ಜ್ಞಾನದ್ದು ನಾವು ಬಂದೀವಿ, ಜ್ಞಾನ ಕೇಳೋಕೆ ಬಂದೀವಿ, ತಿಳ್ಕೊಂಬಕ್ಕೆ ಬಂದೀವಿ, ನಮ್ಮ ಸ್ವರೂಪ ಜ್ಞಾನ ನಾವು ಮಾಡ್ಕೊಂಬಕ್ಕೆ ಬಂದೀವಿ ಅಂದಮೇಲೆ ನಮ್ಮಲ್ಲಿ ಅಜ್ಞಾನದ ಕಸ ಅದ್ರ ಜೊತೆಗೆ ಹಂಗೆ ಇಟ್ಕೊಂಡಿದ್ದೀವಪ್ಪ. ಮೊದಲಿನಂತೆ ಆ ವಾಸನಗಳು ಹಂಗೆ ನಮ್ಮ ಜೊತೆಗಿದ್ದು ಅಂದರೆ ಇದು ಬೆಳೀತದೇನು? ಇದು ಬೆಳೆಯಕ್ಕೆ ಬಿಡ್ತದೇನಂದ್ರೆ ಬೆಳೆಯಕ್ಕೆ ಎಂದು ಬಿಡಂಗಿಲ್ಲ. ಅದು ಸುಮ್ಮನೆ ಹಿಂಗೆ ಕಿವಿಗೆ ಬಡಿತದ, ಕಿತ್ಕೊಂಡು ಹೋಗ್ತದೆ, ಹಿಂಗೆ ಕಿವಿಗೆ ಬಡಿತದ, ಹೋಗ್ಬಿಡ್ತದೆ, ಕಲಾಸ್. ಬೆಳೆಯಂಗಿಲ್ಲ. ಈ ಹೃದಯದಲ್ಲಿ ಜ್ಞಾನವೆಂಬ ಬೆಳೆ ಬೆಳಿಬೇಕಾಗಿತ್ತಪ್ಪ ಅಂದರೆ ಅದಕ್ಕೆ ಸಂಸ್ಕಾರ ಒಡಗೂಡಬೇಕು. ದುರ್ಗುಣಗಳು ಬರೋದು ಅದು ಸ್ವಭಾವ ಅದು. ಅದನ್ನು ದೂರ ಸರಿಸಬೇಕು. ಪ್ರಯತ್ನದಿಂದ ಆದ್ರೂ ಬಲಾತ್ಕಾರದಿಂದ ಆದ್ರೂ ದೂರ ಸರಿಸೋ ಪ್ರಯತ್ನ ಮಾಡಬೇಕು. ಅಂಥವರಿಗೆ ಇದು ಸಾಧ್ಯ ಆಗ್ತದೆ. ನಾವು ಏನೋ ಒಂದು ಪ್ರಯತ್ನ ಇಲ್ಲದೆ ನಮಗೆ ಆಗಬೇಕಂದ್ರೆ ಒಂದೇ ಆಗಂಗಿಲ್ಲ. ಈ ರೀತಿಯಿಂದ ಹೇಳಿ ಆನಂದಮಯವೆಂಬ ಕೋಶದೊಳಗೆ ಇಲ್ಲಿ ಏನದ? ಆನಂದ ಆದ, ಪರಂತು ಇದು ಆವರಣ ಸಹಿತವಾದ ಆನಂದ. ಅದಕ್ಕೆ ಅದು ಸ್ವಲ್ಪ ಸಮಯ ಇದ್ದು ಹೋಗ್ಬಿಡ್ತದೆ. ಆದರೆ ನಮ್ಮ ಸ್ವರೂಪ ಹೆಂಗದಂದ್ರೆ ಅದು ಪರಿಪೂರ್ಣ ಆದದ್ದು. ಯಾವಾಗಲೂ ಆನಂದ ಸ್ವರೂಪ ಐತೆ. ಅದರಲ್ಲಿ ಆನಂದ ಎಂಬುದು ಕೊರತೆನೇ ಇಲ್ಲ. ಯಾಕಂದರೆ ಆ ಆನಂದ ಇರುವುದರಿಂದನೇ ಸಕಲ ಜೀವಿಗಳು ಪರಸ್ಪರ ಪ್ರಿಯರಾಗಿರುವುದರಿಂದ ನಮಗೆ ಆನಂದ ಸ್ವರೂಪರು ಇವಂತಲೇ ನಮಗೆ ಆನಂದದ ಅಪೇಕ್ಷೆ ಆಗ್ತದೆ. ಇಲ್ಲಾಂದ್ರೆ ನಾವು ಆನಂದ ಸ್ವರೂಪ ಇದ್ದಿಲ್ಲ ಅಂದ್ರೆ ಯಾರಿಗೆ ಆನಂದದ ಅಪೇಕ್ಷೆನೇ ಆಗ್ತಿದ್ದಿಲ್ಲ. ಆನಂದ ಅಪೇಕ್ಷೆ ಮಾಡ್ತೀವಿಲ್ಲ, ಎಲ್ಲ ಜೀವರು ಅಪೇಕ್ಷೆ ಮಾಡ್ತಾರಿಲ್ಲ, ಆನಂದದ ಅಪೇಕ್ಷೆ ಮಾಡ್ತಾನೆ. ಯಾಕೆ? ತಾನು ಆನಂದ ಸ್ವರೂಪ ಇದ್ದಾನ, ತನ್ನಲ್ಲಿ ಆನಂದ ಅದ. ಆ ಆನಂದವೇ ಉಪಾಧಿಗಳ ಮೂಲಕವಾಗಿ ಆಯಾ ಉಪಾಧಿಯಲ್ಲಿ ಪ್ರತಿಬಿಂಬಿಸಿದಾಗ ನಮಗೆ ಕ್ಷಣಿಕ ಆನಂದ ಆಗ್ತದೆ. ಅದು ಆ ಆನಂದ ಆದರೆ ಯಾರ್ದಂದ್ರೆ ಅದು ನಿಂದೆ. ಎಲುಬು ನಾಯಿ ಒಣ ಎಲುಬು ಹಿಡಿದು ಕೇಸಿ ಅದ್ರಾಗ ರಸ ಐತೆ ಅಂತ ಹುಡುಕ್ಯದ. ಕಡ್ದು ತನ್ನ ರಗತಾನೆ ತಾನು ಕುಡ್ದು ಕೇಸಿ ಇದ್ರಾಗ ರಸ ಐತೆ ಅಂತ ಅದು ಭ್ರಮಿತ ಆಯ್ತಿಲ್ಲ ಅಜ್ಞಾನದಿಂದ. ಅದ್ರಂಗೆ ನಮ್ಮೊಳಗೆ ಆನಂದ ಸ್ವರೂಪ ಐತೆ. ನಾವೇ ಆನಂದ ಸ್ವರೂಪ. ನಮ್ಮ ವೃತ್ತಿ ಅವಾಗ ಸಾತ್ವಿಕ ಆಕಾರ ಆಗ್ತದೆ, ಆನಂದ ಪ್ರಕಟ ಆಗ್ತದೆ. ಮತ್ತು ರಜಗುಣಕ್ಕೆ ಬಂತಿಲ್ಲ ಎಲ್ಲ ಜಳ ಆಗ್ತದೆ. ತಮ ಗುಣಕ್ಕಂತೂ ಬಂತಂದ್ರೆ ಏನಿಲ್ಲ, ಮತ್ತೆ ಅದೇ ಆಳೋದು ಕರೆಯೋದು ಹಿಂಗೆ ನಡೀತದೆ. ಯಾಕಂದರೆ ಇದು ನಾವು ತಿಳಿದಿಲ್ಲ. ಈ ಆನಂದಮಯ ಕೋಶ ಆದರೂ ಕೂಡ ಇದು ಆತ್ಮಸ್ವರೂಪ ಅಲ್ಲ. ಇದು ಆತ್ಮನಂತೆ ತೋರಿದರೂ ಕೂಡ ಇದು ಆತ್ಮಸ್ವರೂಪ ಅಲ್ಲ, ಇದು ದುಃಖ ರೂಪ ಐತೆ. ಈ ಕೋಶಕ್ಕೆ ವಿಲಕ್ಷಣವಾಗಿ ಈ ಆನಂದಮಯ ಕೋಶಕ್ಕೆ, ಯಾಕಂದರೆ ನೀ ಆನಂದವನ್ನು ತಿಳಿದು ಹೇಳುತ್ತಿದ್ದೆ.
ನಾನು ಆನಂದವಾಗಿ ಮಲಗಿದ್ದೆ, ಮತ್ತು ಆನಂದವನ್ನು ತಿಳಿದವರು ಯಾರು? ನೀನೇ ತಿಳಿತಿದ್ದಿ. ಮತ್ತು ಆನಂದ ಇಷ್ಟೊತ್ತು ಏನು ಕೆಲಸ ಮಾಡಿ ನಾ ಏನು ಮಾಡಲಿಲ್ಲ ಅಂತ ಹೇಳ್ತಾನೆ. ಮತ್ತು ಏನು ತಿಳಿತಂದ್ರೆ ಏನು ತಿಳಿದಿಲ್ಲ ಅಂತ ಹೇಳ್ತಾನೆ. ತಿಳಿದಿಲ್ಲ ಅನ್ನೋದು ಹೇಳೋದು ಅಜ್ಞಾನ, ಆ ಆನಂದ ಅನುಭವ ಮಾಡಿ ನಂಬೋದೇ ಜ್ಞಾನ. ಇವೆರಡು ನಿನ್ನ ಸ್ವರೂಪದಲ್ಲೇ ಉಂಟು ಹೊರತು ಈ ಉಪಾಧಿಯಲ್ಲಿ ತೋರುವಂಥ ಭಾವ ಅಭಾವಗಳನ್ನು ನೀ ಪ್ರತ್ಯಕ್ಷವಾಗಿ ದೃಕ್ರೂಪವಾಗಿ ಇವು ನಿನಗೆ ದೃಶ್ಯಗಳಾಗಿ, ನಿನಗೊಂದು ವಸ್ತುವಿನಂತೆ ನಮ್ಮ ಕಣ್ಣಿಗೆ ನೇತ್ರೇಂದ್ರಿಯಕ್ಕೆ ಇನ್ನೊಂದು ವಸ್ತು ಪ್ರತ್ಯಕ್ಷ ತೋರ್ತವ, ಅದರಂಗೆ ಮನಸ್ಸಿಗೆ ಬುದ್ಧಿಗೆ ಇವು ದೃಶ್ಯ ಇದ್ದಾವೆ. ಈ ಆನಂದ ಸ್ವರೂಪ ಆನಂದಮಯ ಕೋಶ ಆದರೂ ಕೂಡ ಇದು ಆತ್ಮರೂಪ ಅಲ್ಲ. ಇದಕ್ಕೆ ದಾಟಿದೆಯಪ್ಪ ಅಂದ್ರೆ ಅಲ್ಲಿ ನಿನ್ನ ಮೂಲ ಸ್ವರೂಪ ಉಂಟು ಅನ್ನುವಂಥ ವಿಚಾರವನ್ನು ಮಹಾತ್ಮರು ನಮಗೆ ತಿಳಿಸೋರು ಇದ್ದಾರೆ. ಈ ವಿಷಯವನ್ನು ಇನ್ನೂ ನಾಳೆಗೆ ಪುನಃ ಮುಂದೆ ವಿಚಾರವನ್ನು ಮಾಡೋಣಂತ ಹೇಳುತ್ತಾ ಇವತ್ತಿನ ಶಾಸ್ತ್ರದ ವಿಷಯಕ್ಕೆ ವಿರಾಮವನ್ನು ನೀಡೋಣ. जय मंगलम शुभ मंगलम